ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ತನ್ನೊಂದು ಇನ್ಲೇ ವರ್ಕ್ಶಾಪ್ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಈಗ. ಹೌದು. ತಾವು ದಯಮಾಡಿ ಈ ಒಂದು ವರ್ಕ್ಶಾಪ್ ಬಗ್ಗೆ ತಾವು ದಯಮಾಡಿ ತಿಳ್ಕೊಳ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಸರ್. ಆಯ್ತು. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ಇಂದು ಮೈಸೂರಿನಿರತಕ್ಕಂಥ ಇಂಡಸ್ಟ್ರಿಯಲ್ ಹೆಬ್ಬಾಳಿರತಕ್ಕಂಥ ಒಂದು ಇನ್ಲೇ ಫ್ಯಾಕ್ಟ್ರಿಗೆ ಬಂದಿದ್ವಿ. ಅವರ ಮಾಲೀಕರಾಗಿರ್ತಕ್ಕಂಥ ಶ್ರೀಮಾನ್ ಭಾನುಪ್ರಕಾಶ್ ಅವರು. ಭಾನುಪ್ರಕಾಶ್ ಅವರು ಪದವೀಧರರಾಗಿದ್ದರೂ ಕೂಡ ಅವರು ಸ್ವಉದ್ಯೋಗ ಮಾಡಬೇಕು ಅಂತ ಹೇಳಿ ಇನ್ಲೇ ಆರ್ಟನ್ನು ಕೈಗೂಡಿಸ್ಕೊಂಡು ತುಂಬ ಯಶಸ್ಸನ್ನು ಸಾಧಿಸಿದ್ದಾರೆ. ಅವ್ರ ಬಗ್ಗೆ ಅವರ ಯಶೋಗಾಥೆಗಳ ಬಗ್ಗೆ ತಮಗೆ ಕೊಡ್ತೀನಿ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ತಾವು ತಮ್ಮ ತಂದೆ ತಾಯಿಗಳು ಹೆಸರೇನು, ಅವ್ರ ವಿದ್ಯಾಭ್ಯಾಸ ಏನು, ಅವರ ಮೂಲ ಒಂದು ಪ್ಲೇಸ್ ಏನು ದಯಮಾಡಿ ತಿಳ್ಕೊಳ್ಬೇಕು ಸರ್. ನನ್ನ ಹೆಸರು ಭಾನುಪ್ರಕಾಶ್ ಅಂತ. ಮೂಲ ಬೆಂಗಳೂರು, ಬಟ್ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ಸೊ ನಾನು ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಮುಗಿಸ್ಕೊಂಡಿರ್ತೀನಿ. ಬೆಂಗಳೂರು ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ನಂದು ಇಂಜಿನಿಯರಿಂಗ್ ಮುಗಿಸಾದ್ಮೇಲೆ ನಾನು ಬೆಂಗಳೂರಿನಲ್ಲೇ ಸ್ಟಾರ್ಟಿಂಗು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಲಂಡನ್ಗೆ ಹೋಗಿ ಲಂಡನ್ ಸ್ವಲ್ಪ ದಿವಸ ಕೆಲಸ ಮಾಡಿ ಅಲ್ಲಿ 11 ವರ್ಷ ಕೆಲಸ ಮಾಡಿರ್ತೀನಿ. ಸೊ ಟೋಟಲಿ ಸಾಫ್ಟ್ವೇರಲ್ಲಿ 11 ವರ್ಷ ಆದಮೇಲೆ ನಾನು ವಾಪಸ್ಸು ಬೆಂಗಳೂರಿಗೆ ಬರುವಂಥ ಇದಾಗತ್ತೆ. ವಾಪಸ್ ಬೆಂಗಳೂರಿಗೆ ಬಂದಮೇಲೆ ನಮ್ಮ ತಂದೆ ತಾಯಿ ಬೇಸಿಕಲಿ ನಮ್ಮ ತಂದೆ ಆರ್ಟಿಸ್ಟ್ ಆಗಿರ್ತಾರೆ. ಅಂದರೆ ಅವರು ಗೌರ್ಮೆಂಟ್ ಎಂಪ್ಲಾಯ್, ಬಟ್ ಅವರು ಆರ್ಟಿಸ್ಟ್ ಆಗಿದ್ರು. ಆರ್ಟಿಸ್ಟ್ ಅಂದರೆ ಯಾವ ಥರ ಆರ್ಟಿಸ್ಟ್ ಸರ್? ಅವರು ಬೇಸಿಕಲಿ ಮೊದಲಿಗೆ ಈ ನೇಮ್ ಬೋರ್ಡ್ ಎಲ್ಲ ಬರೀತಿದ್ರಲ್ಲ, ಸೈನ್ ಬೋರ್ಡ್ಸ್ ಆರ್ಟಿಸ್ಟ್ ಅವರು ಆಗಿದ್ರು. ಸೊ ಅವಾಗ್ಲಿಂದ ಅವ್ರು ನೋಡ್ತಾ ನೋಡ್ತಾ ನಮಗೂ ಕಲೆಯಲ್ಲಿ ಅಂದರೆ ಡ್ರಾಯಿಂಗ್ ಅಲ್ಲಿ ಬಹಳ ಆಸಕ್ತಿ ಇರ್ತಿತ್ತು. ಸೊ ವಾಪಸ್ ಬಂದಾದ್ಮೇಲೆ ಏನಾದ್ರೂ ಮಾಡಬೇಕು ಅನ್ನೋದು ಇರ್ತಿತ್ತು. ಸೊ ಅವಾಗ ಸಾಫ್ಟ್ವೇರ್ ಇದ್ದಾಗ್ಲೇನೆ ಈ ಹ್ಯಾಂಡಿಕ್ರಾಫ್ಟ್ಸ್ ಬಗ್ಗೆ ಎಲ್ಲ ಬಹಳಷ್ಟು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇದು ಯಾವಾಗ ಅಂದ್ರೆ ಇಂಗ್ಲೆಂಡ್ ಹೋಗೋ ಬಂದ್ಮೇಲೂ ಆಮೇಲೆ ಬಂದಾದ್ಮೇಲೆ ವಾಪಸ್ ನಾನು ಇಲ್ಲೇ ಬಂದು ಮತ್ತೆ ಸಾಫ್ಟ್ವೇರ್ಗೆ ಜಾಯ್ನ್ ಆಗ್ತೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಜಾಯ್ನ್ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಿ ವರ್ಕ್ ಮಾಡ್ತೆ. ನಾನು ಆಕ್ಚುಲಿ ನೋಕಿಯಾದಲ್ಲಿದ್ದೆ. ನೋಕಿಯಾ R&D ಇದ್ದೆ. ಅಂದ್ರೆ ನೋಕಿಯಾ ಫೋನ್ಸ್ ಗಳಲ್ಲಿ ಮಾಡುವಂತ ಸಾಫ್ಟ್ವೇರ್ ಇರುವಂತ ಕಂಪ್ನಿಲಿ ನಾನು ಕೆಲಸ ಮಾಡ್ತಿದ್ದೆ. ಸೊ ನೋಕಿಯಾಗೆ ಹೋಗ್ಬೇಕಾದ್ರೇನೆ ಶನಿವಾರ ಭಾನುವಾರ ರಜಾ ಇರ್ತಿತ್ತು. ಸೊ ಅವಾಗ ಎಲ್ಲ ಕಡೆ ಹೋಗಿ ಬರೋದು. ಈ ಮಧ್ಯೆ ನಾನು ಶಿಲ್ಪಕಲೆನಲ್ಲಿ ನಾನು ಡಿಗ್ರಿ ಕೂಡ ಮುಗಿಸ್ಕೊಳ್ತೀನಿ. ಅಂದ್ರೆ ನಮ್ಮ ಕಲಾಗ್ರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಇಲಾಖೆದು ಇದಿರುತ್ತೆ, ಏನೋ ಒಂದು ಜಾಗ ಇದೆ ಶಿಲ್ಪಕಲಾ ಅಕಾಡೆಮಿದು. ಸೊ ಅಲ್ಲಿ ನಾನು ನಂದು ಶಿಲ್ಪಕಲೆ ಡಿಗ್ರಿ ಕೂಡ ಮುಗಿಸ್ಕೊಂಡಿದ್ದೀನಿ. ಇಂಜಿನಿಯರಿಂಗ್ ಆದ್ಮೇಲೆ ಶಿಲ್ಪಕಲೆ ಡಿಗ್ರಿ ಮಾಡಿದ್ರಿ? ಹೌದು. ಅದಾದ್ಮೇಲೆ ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಇತ್ತಲ್ಲ. ಸೊ ಹಾಗಾಗಿ ನೋಕಿಯಾ ಯಾವಾಗ ಮೈಕ್ರೋಸಾಫ್ಟ್ ಹೋಗೋದಿತ್ತು, ನಾನು ಹೊರಗಡೆ ಬಂದು ಮೈಸೂರಿಗೆ ಬರ್ತೀನಿ. ಮೈಸೂರಿಗೆ ಬಂದಾಗ ಮೈಸೂರು ಬರ್ತೀರಾ? ಅಂದ್ರೆ ಬೆಂಗಳೂರು ಕೆಲಸ ಬಿಟ್ಟು ಮೈಸೂರಿಗೆ ಬರ್ತೀನಿ. ಮೈಸೂರಲ್ಲಿ ಬಂದು ನಮ್ಮ ಗಜಾನನ ರೈಸ್ ಮಿಲ್ಲು ಅಲ್ಲಿ ಚಿಕ್ಕದಾಗಿ ಒಂದು ಫ್ಯಾಕ್ಟ್ರಿ ಬಾಡಿಗೆಗೆ ತಗೊಂಡು ಒಂದು ಎರಡೆರಡು ಚಿಕ್ಕ ಮೆಷಿನ್ಗಳನ್ನು ತಗೊಂಡು ಒಬ್ಬ ಆರ್ಟಿಸ್ಟ್ನ ಜೊತೆಯಲ್ಲಿ ಚಿಕ್ಕ ಐಟಮ್ಗಳನ್ನು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಈ ಗಿಫ್ಟ್ ಐಟಮ್ಸು ಅದು ಇದು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅವಾಗ ಏನಾಗ್ತಿತ್ತು, ಅಂದ್ರೆ ದಿವಸ ನಾನು ಬೆಳಗ್ಗೆ ಟ್ರೈನಲ್ಲಿ ಬರೋದು, ಬೆಂಗಳೂರಿಂದ ಬರೋದು, ವಾಪಸ್ ಹೋಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಏನಾದ್ರು ಜಾಸ್ತಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮಂಟಪ ಆರ್ಟಿಸ್ಟು ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ನನಗೆ ಯಾವತ್ತು ಏನಾದ್ರು ಇನ್ಲೇನ್ ಮಾಡ್ಬೇಕು ಅಂತ ಮೊದ್ಲಿಂದಾನು ಬಹಳಷ್ಟು ಇರ್ತಿತ್ತು. ಬಟ್ ಅದನ್ನ ಅಂದ್ರೆ ಅದ್ರ ಬಗ್ಗೆ ಆರ್ಟಿಸ್ಟ್ಗಳ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಪ್ಯಾರಲಲ್ ಆಗಿ ನಾನು ಸ್ಟಡಿ ಮಾಡ್ತಾ ಬರ್ತಿದ್ದೆ. ಯಾವಾಗ ಇನ್ಲೇ ಆರ್ಟಿಸ್ಟ್ಗಳು ಚೆನ್ನಾಗಿ ಪರಿಚಯ ಸ್ಟಾರ್ಟ್ ಆದ್ರು, ನಾನು ವರ್ಕ್ ಮಾಡಕ್ಕೆ ಯಾವಾಗ ಅಂದ್ರೆ ಡ್ರಾಯಿಂಗ್ ಗಳ ಯಾವಾಗ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಇನ್ಲೇದು ಒಂದು ಟೀಮ್ ಎಲ್ಲ ಸ್ಟಾರ್ಟ್ ಮಾಡಿ ಇನ್ಲೇ ವರ್ಕ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಮಂಟಪಗಳ ಜೊತೆಗೆ ಚಿಕ್ಕ ಐಟಮ್ಗಳ ಜೊತೆಗೆ ಇನ್ಲೇಗಳನ್ನು ಸ್ಟಾರ್ಟ್ ಮಾಡ್ತೀವಿ.
ಹೋಗ್ತಾ ಹೋಗ್ತಾ ಹಾಗೆ ಫರ್ನಿಚರ್ಸ್ ಮಾಡೋದಕ್ಕೆ ಕೂಡ ಮಾಡ್ತೇವೆ. ಸೊ ಬೇಸಿಕಲಿ ಬಟ್ ಏನಂತ ಹೇಳಿದ್ರೆ ಇಲ್ಲೇ ಯಾವತ್ತು ನಾನು ಒಲವಾಗಿತ್ತು, ಇಲ್ಲೇನಲ್ಲೇ ಏನಾದ್ರು ಕೆಲಸ ಮಾಡಬೇಕು ಅಂತ ಯಾವತ್ತೂ ಇರ್ತಿತ್ತು. ಸೊ ಇವಾಗ ನಮ್ಮಲ್ಲಿ ಒಂದು 32 ಜನ ಆರ್ಟಿಷಿಯನ್ಸ್ ಎಲ್ಲ ಲೋಕಲ್ ಆರ್ಟಿಷಿಯನ್ಸ್ ಕೆಲಸ ಮಾಡ್ತಾರೆ. ಸೊ ನಾವು ಇವಾಗ ಇಲ್ಲೇ ಆರ್ಟ್ ವರ್ಕ್ ಪ್ರಮುಖವಾಗಿ ಮಾಡ್ತೀವಿ. ಅದ್ರ ಬಿಟ್ಟು ಫರ್ನಿಚರ್ಸು ಮತ್ತೆ ಚಿಕ್ಕ ಚಿಕ್ಕ ಐಟಮ್ಗಳು, ಗಿಫ್ಟ್ ಐಟಮ್ಸ್ಗಳು ಅವೆಲ್ಲ ಮಾಡ್ತಾ ಬರ್ತಿದ್ದೀವಿ. ಈಗಲೂ ಮಾಡ್ತಾ ಇದ್ದೀವಿ. ಎಲ್ಲ ಆರ್ಟಿಷಿಯನ್ಸ್ ಎಲ್ಲ ಲೋಕಲ್ ಆರ್ಟಿಷಿಯನ್ಸ್ಗಳಲ್ಲಿ ಅಂದರೆ ಏನು ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಇವಾಗಿರುವಂಥ ತಾಳಮದ್ದಲ್ಲಿರುವಂಥ ಮೆಟೀರಿಯಲ್ಲು ಮತ್ತು ಡಿಸೈನ್ಸು ಮಾಡಬೇಕು ಅನ್ನೋದು ಒಂದು ಪ್ರಯತ್ನ. ಮುಖ್ಯವಾಗಿ ನೀವು ಇಲ್ಲೇ ತಾವೇ ಸ್ವತಃ ಮಾಡ್ತಾ ಇದ್ದ ಮೊದಲು? ಇಲ್ಲ ಸರ್, ಅಂದರೆ ಇದು ನನಗೆ ಇನ್ಲೇದ್ ಬಗ್ಗೆ ಆಗಲಿ ಈ ಇಂಡಸ್ಟ್ರೀಸ್ ಬಗ್ಗೆ ಏನೇನು ನನಗೆ ಗೊತ್ತಿಲ್ಲ. ಎಲ್ಲ ನಾನು ಬಂದಾಗ ಇವಾಗ ಒಂದು ನಿಯರ್ಲಿ 9.5 ವರ್ಷ ಆಯಿತು. ಬಂದಾಗಿಂದ ನಾನು ಕಲಿಯಕ್ಕೆ ಸ್ಟಾರ್ಟ್ ಆಗಿದ್ದು, ಹೀಗೆ ಕಲ್ತಿದ್ದು ಸರ್. ಎಲ್ಲೂ ಟ್ರೈನಿಂಗ್ ತಗೊಳ್ಳೋದಾಗ್ಲಿ ಎಲ್ಲೂ ಇಲ್ಲ. ಸೊ ಇಲ್ಲೇ ಬಂದು ಕಲಿತು ಎಲ್ಲ ಮಾಡಿ ಇಲ್ಲಿಂದನೇ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಕಲಿತಾ ಇರೋದು ಮಾಡ್ತಾ ಇರೋದು ಇಲ್ಲಿಂದನೇ ಸರ್. ಹೌದು. ಸೊ ಈಗ ಒಂದು ಇಲ್ಲೇ ಒಂದು ಬಿಸ್ನೆಸ್ ಅಂದ್ರೆ ಒಂದು ವರ್ಕ್ಶಾಪ್ ಪ್ರಾರಂಭ ಮಾಡೋಕ್ಕೆ ಮೂಲಭೂತವಾಗಿ ಏನೇನು ಬೇಕು? ವರ್ಕ್ಶಾಪ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಮೊದಲು ನೀವು ಇಲ್ಲೇ ಆರ್ಟ್ ವರ್ಕ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸರ್. ಅಂದರೆ ಇಲ್ಲೇ ಮಾಡೋದು ಹೇಗೆ, ಅದರದ್ದು ಕಲೆನ ಅಂದರೆ ಆರ್ಟ್ ವರ್ಕ್ನ ಮಾಡೋದಕ್ಕೆ ನೀವು ಎಲ್ಲಾನು ನೀವೇ ಮಾಡ್ಲಿಕ್ಕಾಗಲ್ಲ ಇನ್ಲೇನಲ್ಲಿ. ಏನಕ್ಕಂತ ಹೇಳಿದ್ರೆ ಇನ್ಲೇನಲ್ಲಿ ಆರು ತರ ಬೇರೆ ತರ ಸ್ಟೇಜಸ್ ಬರುತ್ತೆ. 6 ಬೇಜ್ ಸ್ಟೇಜ್ ಅಂದು 6 ತರ ಆರ್ಟಿಸ್ಟ್ಗಳು ಆಕ್ಚುಲಿ ಕೆಲಸ ಮಾಡ್ತಾರೆ. ಅಂದ್ರೆ ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದ್ ತರ ಒಬ್ಬೊಬ್ರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಪಳಗಿರ್ತಾರೆ. ಸೊ ನಾವು ಎಲ್ಲಾ ಸ್ಟೇಜಲ್ಲೂ ಎಲ್ಲಾನು ನಾನೇ ಮಾಡ್ತೀನಿ ಅಂತ ಅಂದ್ರೆ ಅನ್ಕೊಳ್ಳೋದು ಸ್ವಲ್ಪ ಕಷ್ಟ. ಅಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ನಿಮ್ಗೆ ಅವೆಲ್ಲ ಅಷ್ಟು ಕಲಿಯೋದಕ್ಕೆ. ಇವಾಗ ಫಸ್ಟ್ ಸ್ಟೇಜ್ ಅಲ್ಲಿ ಡ್ರಾಯಿಂಗ್ ಅಂದ್ರೆ ನೀವು ಡ್ರಾಯಿಂಗ್ ಬರೀಬಹುದು. ಇಲ್ಲ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ವುಡ್ ಎಲ್ಲ ಸೆಟ್ ಮಾಡಿ ಕಟ್ಟಿಂಗ್ ಅಂತ ಹೇಳ್ತೀವಿ. ಕಟ್ಟಿಂಗ್ ಮಾಡೋದಕ್ಕೆ ಬೇಕಾದ್ರೆ ನೀವು ಕಲಿಬಹುದು. ಅದಾದ್ಮೇಲೆ ನೆಕ್ಸ್ಟ್ ಜೋಡಿಸಿ ಫಿನಿಶಿಂಗ್ ಬರುತ್ತೆ, ಗ್ರೇವರ್ ಅಂತ ಬರುತ್ತೆ. ಸೊ ಹೀಗೆಲ್ಲ ಬೇರೆ ಸ್ಟೇಜಸ್ ಬರುತ್ತೆ. 6 ಸ್ಟೆಪ್ ಅಲ್ಲಿ ಬರುತ್ತೆ. ನೀವು ಯಾವ್ದಾದ್ರು ಒಂದ್ ಸ್ಟೇಜ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಮಿಕ್ಕಿದ ಬೇರೆ ಆರ್ಟಿಸ್ಟ್ ಗಳನ್ನ ಏನೋ ಜೊತೆಗೆ ಅವ್ರಿಗೆ ಬೇಕಾದಾಗ ನೀವು ಕರೆಸಿ ಅವ್ರನ್ನ ಕೆಲಸ ಮಾಡಿಸುವಂಥದ್ದು ಬೇಕಾದ್ರೆ ಮಾಡೋದು. ಬಟ್ ಏನಂತ ಹೇಳಿದ್ರೆ ನೀವು ಫಸ್ಟ್ ಟ್ರೈನಿಂಗ್ ತಗೊಬೇಕು. ಹೇಗ್ ಮಾಡ್ತಾರೆ, ಇದನ್ನ ಏನೇನ್ ಮಾಡ್ಬೋದು, ಹೇಗ್ ಮಾಡೋದು ಮಾಡಿ ತಿಳ್ಕೊಂಡಾದ್ಮೇಲೆ ನೀವು ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಇದೆ, ಯಾವ ಸ್ಟೇಜಸ್ ಅಲ್ಲಿ ನಿಮ್ಗೆ ಯಾವ ಸ್ಟೇಜ್ ಇಂಟ್ರೆಸ್ಟ್ ಇದೆ ನಾವು ನೋಡ್ಕೊಂಡು ಆ ಸ್ಟೇಜ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ಮಿಕ್ಕಿದ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಮೈಸೂರಲ್ಲಿ ಇರೋದ್ರಿಂದ ಬಹಳಷ್ಟು ಆರ್ಟಿಸ್ಟ್ಗಳು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಸಿಗ್ತಾರೆ ಕೂಡ. ಸೊ ಮೊದಲಿಗೆ ಡ್ರಾಯಿಂಗ್ ಹೌದು, ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಅದರೊಂದು ಔಟ್ಲೈನ್ ತಗೋಬೇಕು. ಹೌದು, ಔಟ್ಲೈನ್ ತಗೊಂಡು ಸ್ಕೆಚ್ ಹಾಕಿ ರೆಡಿ ಮಾಡ್ಕೊಂಡು ಅದನ್ನ ವುಡ್ ಕಟಿಂಗ್ ಅವ್ರಿಗೆ ಕೊಡ್ತೀರಾ? ಕರೆಕ್ಟ್. ಅವ್ರು ವುಡ್ ಕಟಿಂಗ್ ಅವ್ರು ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿಗೆ ಯಾವ ಕಲರ್ ವುಡ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಕಟಿಂಗ್ ಮಾಡ್ತಾರೆ. ಕರೆಕ್ಟ್. ಕಟಿಂಗ್ ಮಾಡಿ ಅದನ್ನ ಜಾಯಿನ್ ಮಾಡ್ತಾರೆ. ಕರೆಕ್ಟ್. ಆಮೇಲೆ ಅದನ್ನ ನೆಕ್ಸ್ಟ್ ಅದನ್ನ ನಾವು ಗೋಡೆ ಹಾಕೋ ರೀತಿ ಮಾಡೋದಾದ್ರೆ ಅದನ್ನ ನಾವು ಪ್ಲೈವುಡ್ ಮೇಲೆ ಪ್ರೆಸ್ ಹಾಕ್ತಿವಿ. ಇಲ್ಲ ಅದನ್ನ ಇನ್ಲೇಡ್ ಮಾಡೋದಾದ್ರೆ ಫರ್ನಿಚರ್ಸ್ ಮೇಲೆ ಅದನ್ನ ಮತ್ತೆ ತೋಡ್ಬಿಟ್ಟು ಇನ್ನೊಬ್ರು ತೋಡೋ ಆರ್ಟಿಸ್ಟ್ ಇರ್ತಾರೆ. ತೋಡೋ ಆರ್ಟಿಸ್ಟ್ ಬಂದು ಅವ್ರು ತೋಡ್ಬಿಟ್ಟು ಅದು ಎಕ್ಸಾಕ್ಟ್ ಆಗಿ ಏನ್ ಆರ್ಟ್ ವರ್ಕ್ ಇದೆ ಅದನ್ನ ಕೂಡಿಸ್ತಾರೆ. ಅದಾದ್ಮೇಲೆ ಗ್ರೇವರ್ ಆರ್ಟಿಸ್ಟ್ ಅಂತ ಬರ್ತಾರೆ. ಅಂದ್ರೆ ಕಣ್ಣು, ಮೂಗು, ಬಾಯಿ, ಆಭರಣಗಳನ್ನ ಬಿಡಿಸುವಂತ ಗ್ರೇವರ್ ಆರ್ಟಿಸ್ಟ್ ಅಂತ ಬರ್ತಾರೆ. ಆ ಗ್ರೇವರ್ ಆಗತ್ತೆ, ಫಿನಿಶಿಂಗ್ ಹೋಗುತ್ತೆ ನೆಕ್ಸ್ಟ್. ಸೊ ಈ ತರ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ತರ ಆರ್ಟಿಸ್ಟ್ ಗಳು ಬರ್ತಾರೆ. ಈ ತರ 6 ತರ ಉದ್ಯೋಗಗಳು ನಿಮ್ಮ ಹತ್ರ ಇದ್ದಾರೆ ಈಗ? ಇವಾಗ ನಮ್ಮ ಹತ್ರ ಕಂಪ್ಲೀಟ್ ಎಲ್ಲ ನಮ್ಮ ಫ್ಯಾಕ್ಟ್ರಿಲೇ ಆಗುವಂತ ಎಲ್ಲಾರು ಫ್ಯಾಕ್ಟ್ರಿಲೇ ಇರ್ತಾರೆ. ಸೊ ನಾವೆಲ್ಲೂ ಅಂದ್ರೆ ಹೊರಗಡೆ ಹೋಗುವಂತ ಯಾವ್ದು ಇದಿಲ್ಲ. ಸೊ ನಮ್ಮಲ್ಲಿ ಡ್ರಾಯಿಂಗ್ ನಾನೇ ಮಾಡೋದ್ರಿಂದ ಅಂದ್ರೆ ಬಹಳಷ್ಟು ನಮ್ಮ ವರ್ಕ್ಗಳಲ್ಲಿ ಬಹಳಷ್ಟು ಡ್ರಾಯಿಂಗ್ಗಳು ನಾನೇ ಮಾಡ್ತೀನಿ. ಡ್ರಾಯಿಂಗ್ ಮಾಡಿ ಕಟಿಂಗಿಗೆ ನಮ್ಮ ಬೇರೆ ಆರ್ಟಿಷಿಯನ್ಸ್ ಇದ್ದಾರೆ. ಆ ಕಟಿಂಗ್ ಎಲ್ಲ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಬೇರೆ ಸ್ಟೇಜಸ್ ಅಲ್ಲಿ ಈ ಆರ್ಟ್ ವರ್ಕ್ ನಂದೇ ಆದ ರೀತಿನಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ. ನಂದೇ ಆದ ರೀತಿನಲ್ಲಿ ಇದನ್ನ ತೋರಿಸುವಂತ ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಅಂದ್ರೆ ಟ್ರೆಡಿಷನಲಿ ಹೇಗ್ ಮಾಡ್ತಿದ್ರು ಅದನ್ನ ಬಿಟ್ಟು ನಂದೇ ಆದಂತ ಸ್ಟೈಲ್ ನಾನು ಅಳವಡಿಸ್ಕೊಂಡಿದ್ದೀನಿ ಇದನ್ನ. ಸೊ ಅದು ಬಹಳ ಪ್ರಾಮುಖ್ಯತೆ ಪಡ್ತಾ ಇದೆ. ಈಗ ಪಕ್ಕದಲ್ಲಿ ಈಗ ನಮ್ಮ ಟಾಟಾ ಅವ್ರು ಇದ್ದಾರೆ. ಟಾಟಾ ಅವ್ರ ಫೋಟೋ ಇದೆ. ಟಾಟಾ ಅವ್ರ ಫೋಟೋ ನೀವು ಡ್ರಾಯಿಂಗ್ ಮಾಡ್ತೀರಿ ಫಸ್ಟ್? ಹೌದು, ಡ್ರಾಯಿಂಗ್ ಮಾಡಿ ಆಮೇಲೆ ಅವ್ರಿಗೆ ವುಡ್ ಕಟಿಂಗ್ ಅವ್ರು ಕೊಡ್ತೀವಿ. ವುಡ್ ಕಟಿಂಗ್ ಅವ್ರು ಏನ್ ಮಾಡ್ತಾರೆ, ಯಾವ ಕಲರ್ ಬೇಕು ಅಲ್ಲೇ ಮಾಡಿ ಅದೆಲ್ಲ ತಗೊಂಡು ಕಟಿಂಗ್ ಅದೇ ಕೂರ್ತಾರೆ. ಆಮೇಲೆ ಕೂರ್ಸೋರ್ೊಬ್ಬರು ಬರ್ತಾರೆ, ಒಬ್ರು. ಕರೆಕ್ಟ್. ಆ ಥರ ಮಾಡ್ತಾ ಇದ್ದಾರೆ. ಹೌದು ಹೌದು. ಅದೇ ರೀತಿ ಮೇಲೆ ಒಂದು ಲಾಸ್ಟ್ ಸಪ್ಪರ್ ಅಂತ
ಒಂದು ಇದೆ ಇಲ್ಲಿ ವರ್ಕ್ ಇದೆ, ಅದನ್ನು ಕೂಡ ತಾವು ಡ್ರಾಯಿಂಗ್ ಮಾಡಿದ್ದಲ್ವೇ? ಅಂದ್ರೆ ಈ ಈ ತರ ಟ್ರೆಡಿಷನಲ್ ಆರ್ಟಿಸ್ಟ್ಗಳಿಗೆ ಇನ್ನೊಬ್ರು ಬೇರೆ ಟ್ರೆಡಿಷನಲ್ ಆರ್ಟಿಸ್ಟ್ ಇದ್ದಾರೆ, ಅವರು ಗಣೇಶಣ್ಣ ಅಂತ ಹೇಳಿ. ಅವರು ಹೇಳ್ಬೇಕಂದ್ರೆ ಇವಾಗ ಡ್ರಾಯಿಂಗ್ ಆರ್ಟಿಸ್ಟ್ ಅಂತ ಇರೋದು ಇಲ್ಲೇನಲ್ಲ ಒಬ್ರೆ, ಬೇರೆ ಯಾರು ಇಲ್ಲ. ಸೊ ನಾವು ಕಂಟೆಂಪ್ರರಿ ಆಗಿ ನಾವೇನ್ ಮಾಡ್ತೀವಿ ಅದು ನಾವು ಮಾಡ್ಕೊಳ್ತೀವಿ. ಬಟ್ ಟ್ರೆಡಿಷನಲ್ ಆಗಿ ಇಲ್ಲ ಈ ತರ ಇದೆಲ್ಲ ಪೋರ್ಟ್ರೇಟ್ ಅಂತ ಹೇಳ್ತೀವಿ ನಾವು. ಈ ಪೋರ್ಟ್ರೇಟ್ ಡ್ರಾಯಿಂಗ್ ಗಳನ್ನ ಬರೆಯೋದಾಗ್ಲಿ ಈ ತರ ಬರೆಯೋದಾಗ್ಲಿ ಅವ್ರೊಬ್ರೇ ಇರೋದು. ಇವಾಗ ಅವ್ರು ಬಿಟ್ರೆ ನೆಕ್ಸ್ಟ್ ಜನರೇಷನ್ ಯಾರು ಇಲ್ಲ, ಮಾಡುವಂತವ್ರು ಇಲ್ಲ, ಬರೆಯೋರಂತವ್ರು ಯಾರು ಇಲ್ಲ. ಸೊ ನಾವು ಇವಾಗ ಅಂದ್ರೆ ಅದನ್ನ ಹೇಗೆ ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಅಂತ ಪ್ರಯತ್ನ ಪಡ್ತಾ ಇದೀವಿ ಸರ್. ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪ್ ಅಂತ ಇದು ಪೋರ್ಟ್ರೇಟ್, ಇದು ಅಂದ್ರೆ ಇದನ್ನು ಪೋರ್ಟ್ರೇಟ್ ಲೆಕ್ಕನೇ ಬರುತ್ತೆ. ಬಟ್ ಅಂದ್ರೆ ಮನುಷ್ಯರು ಎಲ್ಲಿರ್ತಾರೆ, ಮನುಷ್ಯರಿದ್ದು ಅದಕ್ಕೆ ಮನುಷ್ಯರದೇ ಆದಂತ ಎಲ್ಲ ಕಲರ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೋರ್ಟ್ರೇಟ್ ಆರ್ಟಿಸ್ಟ್ಗಳೇ. ಇದಕ್ಕೆ ಕಟ್ಟಿಂಗ್ ಮಾಡೋರು ಕೂಡ ಕಟ್ಟಿಂಗ್ ಆರ್ಟಿಸ್ಟ್ ಏನಿರ್ತಾರೆ, ಎಲ್ಲಾರು ಮಾಡುವಂತ ಕಟ್ಟಿಂಗ್ ಆರ್ಟಿಸ್ಟ್ ಗಳನ್ನ ಇದಕ್ಕೆ ಇದು ಮಾಡಕ್ ಆಗಲ್ಲ. ಪೋರ್ಟ್ರೇಟ್ ಆರ್ಟಿಸ್ಟ್ಗಳೇ ಇದಾರೆ, ಅವರೇ ಅದನ್ನ ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಒಂದು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕಾದ್ರೆ ಎಷ್ಟು ಏನೇನು ಬಂಡವಾಳ ಬೇಕಾಗತ್ತೆ? ಬಂಡವಾಳ ಅಂದ್ರೆ ಏನು ಬೇಡ ಸರ್, ಒಂದ್ ರೂಮ್ ಇದ್ರೆ ಸಾಕು ನಿಮ್ಗೆ. ಒಂದ್ ರೂಮ್ ನಿಮ್ಗೆ ಇಲ್ಲ ನೀವು ಮನೇಲೆ ಮಾಡ್ತೀರಾ ಅಂದ್ರೂ ಖಂಡಿತವಾಗ್ಲೂ ಮಾಡ್ಬೋದು. ಅದೇ ಮೊದ್ಲಿಗೆ ನೀವ್ ಏನ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ನೀವ್ ಇವಾಗ 6 ಸ್ಟೇಜಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ನೀವು ವರ್ಕ್ ಮಾಡ್ಲಿಕ್ಕೆ ಇಷ್ಟ ಮಾಡ್ತೀರಾ ಅಂತ. ನೀವು ಬರೀ ಕಟಿಂಗ್ ಮಾಡ್ತೀರಾ ಅಂದ್ರೂ ಮನೇಲೆ ಮಾಡ್ಕೊಬಹುದು, ಡ್ರಾಯಿಂಗ್ ಮಾಡ್ತೀರಾ ಅಂದ್ರೂ ಮನೇಲೆ ಮಾಡ್ಬೋದು. ಕಟಿಂಗ್ ಮಾಡಿ ಡ್ರಾಯಿಂಗ್ ಮಾಡಿ ಪ್ರೆಸ್ ಹಾಕೋದಿಕ್ಕಂದ್ರೆ ಮನೇಲಿ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಹೋಗಿ ನೀವು ನಿಮ್ದು ವರ್ಕ್ ಆದ ತಕ್ಷಣ ಅಲ್ಲಿ ಪ್ರೆಸ್ ಹಾಕ್ಸ್ಕೊಂಡ್ಬಂದು ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಹೋಗ್ಬೋದು. ಬಟ್ ಮೇನ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲೇ ಆರ್ಟಿಸ್ಟ್ಗಳಿಗೆ ಮೊದ್ಲು ಎರಡನೇ ಮೂರನೇ ಸ್ಟೇಜ್ ಇದೆ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಮಿಕ್ಕಿದ ಅದಾದ್ಮೇಲೆ ಎಲ್ಲ ಕಾಮನ್ ಆಗಿ ಫರ್ನಿಚರ್ಸ್ ಬಳಸುವಂತ ಬೇರೆಲ್ಲ ವಿಧಾನಗಳೇ, ಅಂದ್ರೆ ಪಾಲಿಶ್ ಹಾಕೋದಾಗ್ಲಿ, ಶೇಪ್ ತೆಗೆದಾಗ್ಲಿ, ಅವೆಲ್ಲ ನಮ್ಮ ನಾರ್ಮಲ್ ಕಾರ್ಪೆಂಟ್ರಿಗಳಾಗ್ಲಿ ಇದಾಗ್ಲಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಟ್ ಫಸ್ಟ್ 2-3 ಸ್ಟೇಜ್ ಇದೆ ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಅದು ಬರೀ ಇನ್ಲೇಗೆ ಸೀಮಿತ ಆಗಿರುವಂತ ಸ್ಟೇಜಸ್ಗಳು. ಅದನ್ನ ನೀವು ಡಿಸೈಡ್ ಮಾಡ್ಕೊಂಡ್ರೆ ನೀವು ಯಾವ್ದು ಸ್ಟೇಜ್ ಅಲ್ಲಿ ನೀವು ವರ್ಕ್ ಮಾಡಕ್ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ಆ ಸ್ಟೇಜ್ ಪ್ರಕಾರ ನಿಮ್ಗೆ ಜಾಗ ಎಷ್ಟು ಬೇಕಾಗತ್ತೆ. ನೀವು ಮನೇಲೆ ಖಂಡಿತವಾಗ್ಲೂ ಮಾಡ್ಬೋದು. ಮನೇಲಿ ನಿಮ್ಗೆ ಎಷ್ಟು ಆರ್ಡರ್ ಬರ್ತಿದೆ, ಮನೇಲಿ ಜಾಗ ಸಾಕ್ತಿಲ್ಲ ಅನ್ನೋ ಪಕ್ಷದಲ್ಲಿ ಆಮೇಲೆ ಬೇಕ್ರಿ ನೀವು ಒಂದು ದೊಡ್ಡ ಜಾಗ ಇಲ್ಲ ಫ್ಯಾಕ್ಟ್ರಿ ಬಗ್ಗೆ ವಿಚಾರ ಮಾಡಬಹುದು. ಬಟ್ ಈ ವರ್ಕ್ಗಳನ್ನ ನೀವು ಮನೇಲೆ ಕೂತ್ಕೊಂಡು ಎಲ್ಲಾದ್ರೂ ಒಂದು ರೂಮ್ ಅಲ್ಲಿ ಜಾಗ, ಒಂದು ಟೇಬಲ್ ಹಾಕೋಷ್ಟು ಜಾಗ ಇದ್ರೆ ಸಾಕಾಗತ್ತೆ, ಅಷ್ಟೇ ಬೇಕಾಗಿರೋದು. ಇದಕ್ಕೆ ವುಡ್ ನ ಎಲ್ಲಿ ತಾವು ಪರ್ಚೇಸ್ ಮಾಡಿ, ಯಾವ ತರ ವುಡ್ ಬೇಕು, ಯಾವ ಜಾತಿ ವುಡ್ ಬೇಕು? ಸರ್ ನಾವು ಇವಾಗ ಏನಿಲ್ಲ ಅಂದ್ರೂ ಮಿನಿಮಮ್ ಒಂದು 10 ವೆರೈಟಿಯಿಂದ 20 ವೆರೈಟಿ ತಕ್ಕ ವುಡ್ಗಳನ್ನು ಬಳಸ್ತೀವಿ. ಈ ವುಡ್ಗಳು ನಮ್ಗೆ ಮಂಡಿ ಮೊಹಲ, ಸೊಪ್ಪಿನ ಕೆರೆನಲ್ಲಿ ಬಹಳಷ್ಟು ಅಂಗಡಿಗಳಿದಾವೆ. ಪ್ರಮುಖವಾಗಿ 1-2 ಅಂಗಡಿಗಳಿದಾವೆ. ನೀವು ಆ ಅಂಗಡಿಗೆ ಹೋದ್ರೆ ಇಲ್ಲೇ ಮಾಡೋದಕ್ಕೆ ಬೇಕಾಗಿರುವಂತ ಪ್ರತಿಯೊಂದು ಐಟಮ್ಗಳು ಸಾಮಿಲ್ ಅಲ್ಲ ಅಂಗಡಿಗಳಲ್ಲೂ ವುಡ್ ಸಿಗತ್ತೆ. ಅದು ಬಿಟ್ಟು ಚಿಕ್ಕ ಸಾಮಿಲ್ಗಳಿದಾವೆ. ಚಿಕ್ಕ ಸಾಮಿಲ್ಗಳಲ್ಲಿ ಎಲ್ಲಿ ಸೌದೆಗಳೆಲ್ಲ ಮಾರ್ತಾರೆ ನೋಡಿ, ಸೌದೆ ಮಾಡುವಂತ ಸಾಮಿಲ್ಗಳಲ್ಲಿ ಹೋದ್ರೆ ನಿಮಗೆ ಚಕ್ಕೆಗಳು ಸಿಗತ್ತೆ. ಬಟ್ ಜನರಲಿ ನಾನೇನ್ ಮಂಡಿ ಮೊಲ, ಸೊಪ್ಪಿನ ಕೆರೆ ಎಲ್ಲ ಏನ್ ಹೇಳ್ತಾ ಇದೀನಿ, ಅಲ್ಲಿ ಹೋದ್ರೆ ನಿಮಗೆ ಬೇಕಾಗಿರುವಂತಂದ್ರೆ ಕಟ್ಟಿಂಗ್ ಬೋ ಆಗ್ಬೋದು, ಮೇಣ ಆಗ್ಬೋದು, ಮತ್ತೆ ಕಲರ್ ಚಕ್ಕೆಗಳಾಗ್ಬೋದು, ಬೇರೆ ಬೇರೆ ಸಿಂಪಲ್ ಚಕ್ಕೆಗಳಾಗ್ಬೋದು, ಎಲ್ಲ ಚಕ್ಕೆಗಳು ಅದು ನಿಮ್ಗೆ ಅದರಲ್ಲೇ ಸಿಕ್ಬಿಡುತ್ತೆ. ಸೊ ಅಲ್ಲಿ ಹೋದ್ರೆ ನಿಮಗೆ ಇನ್ಲೇಗ್ ಬೇಕಾಗಿರುವಂತ ಅಷ್ಟು ಐಟಮ್ಸ್ ಗಳು ತಗೊಂಡು ಕೂತ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ವುಡ್ ಅಂದ್ರೆ 2 mm ಚಿಕ್ನೆಸ್ ಇರೋದ್ ಬೇಕಾ ನಿಮ್ಗೆ? ಹೌದು ಸರ್. ಚಕ್ಕೆಗಳು ಅಂತ ಹೇಳಿದ್ರೆ ಎಲ್ಲ ಚಕ್ನೆಗಳು 2ರಿಂದ ಬಿಟ್ವೀನ್ 2 to 4 mm ತಕ್ಕ ಇರುತ್ತೆ. ಅಂದ್ರೆ ಮಿನಿಮಮ್ ಜನರಲಿ ಎಲ್ಲ 3 mm ಕಟ್ ಮಾಡ್ತಾರೆ. ಬಟ್ ಕೆಲವೊಂದನ್ನ 4 mm, ಕೆಲವೊಂದನ್ನ 2.5 mm ಈ ತರ ಕಟ್ ಮಾಡ್ತಾರೆ ಸರ್. ಸೊ ಎಲ್ಲ ಚಕ್ಕೆಗಳು ವಿತಿನ್ 3 mm ಟು 2.5 mm to 4 mm ಒಳಗಡೆ ಇರುತ್ತೆ ಎಲ್ಲ. ಅದೆಲ್ಲ ನಿಮ್ಗೆ ರೆಡಿಮೇಡ್ ಸಿಗುತ್ತೆ. ಅದಕ್ಕೋಸ್ಕರನೇ ಚಕ್ಕೆಗಳೇ, ಇಲ್ಲೇಗೋಸ್ಕರನೇ ಚಕ್ಕೆಗಳು ನಮ್ಮ ಚಿಕ್ಕ ಸಾಮಿಲ ಕೂಂದಿಟ್ಟಿರ್ತಾರೆ. ಸೊ ನೀವು ಅಲ್ಲಿ ಹೋಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ಚಕ್ಕೆ ಯಾವ ಡೈಮೆನ್ಷನ್ ಇರುತ್ತೆ. ಎಲ್ಲ ಒಂದೊಂದು ಚಕ್ಕೆಗಳು ಬಂದ್ಬಿಟ್ಟು ನಿಮ್ಗೆ 3 ಇಂಚು ಅಗಲ, ಒಂದು 3 mm ದಪ್ಪ, ಮತ್ತೆ ನಿಮ್ಗೊಂದು 1 ಅಡಿ, 2 ಅಡಿ, 3 ಅಡಿ ಈ ತರ ಸೈಜಸ್ ಗಳಲ್ಲಿ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 1.5 ಅಡಿ, 2 ಅಡಿ ಅಷ್ಟೇ. ಸೊ ನೆಕ್ಸ್ಟ್ 3 ಅಡಿ ಎಲ್ಲ ಬೇಕು ಅಂದ್ರೆ ನೀವು ಕೇಳಿ ಕೂರಿಸ್ಕೊಬೇಕಾಗತ್ತೆ ನಿಮ್ಗೆ. ಯಾವ ಜಾತಿ ಮರಗಳು ತಾವು ಸೆಲೆಕ್ಟ್ ಮಾಡ್ಕೊತೀರಾ? ನಾವು ಜಾಸ್ತಿ ಬಳಸುವಂತ ಮರಗಳಂತ ಹೇಳಿದ್ರೆ ಸಂಪಿಗೆ, ರೋಸ್ ವುಡ್ಡು, ಮತ್ತೆ ನಮ್ಮ ಹಲಸಿನ ಮರ, ಮತ್ತೆ ಮಡ್ಡಿ ಅಂತ ಹೇಳ್ತೀವಿ, ದೂದಿ ಅಂತ ಹೇಳ್ತೀವಿ, ಮತ್ತೆ ಬ್ಲೂ ಆಶ್ ಅಂತ ಹೇಳ್ತೀವಿ. ಎಲ್ಲೋಟಿ ಬಹಳ ಕಡಿಮೆ. ಸೊ ಇದು ಜಾಸ್ತಿ ನಾನು ಆಕ್ಚುಲಿ ನಾವು ಬಳಸುವಂತ ನನ್ನ ಸಬ್ಜೆಕ್ಟ್ಗೆ ಇಷ್ಟು ಮರಗಳು ಬಹಳ ಬಳಸ್ತೇವೆ ನಾವು.
ಸೊ ಇದರಲ್ಲೇ ತುಂಬಾ ಶೇಡ್ಸ್ ಗಳು ಸಿಗುತ್ತೆ, ತುಂಬಾ ಗ್ರೇನ್ಸ್ ಗಳು ಸಿಗುತ್ತೆ. ಇಷ್ಟರಲ್ಲೇ ನಾವು ಬಹಳಷ್ಟು ಆರ್ಟ್ ವರ್ಕ್ ಗಳನ್ನು ಮಾಡಬಹುದು. ಕಡಗ, ಇವಾಗ ಪೋರ್ಟ್ರೇಟ್ ಮಾಡೋದಾದ್ರೆ ಕಡಗ ಬೇಕಾಗ್ತದೆ, ಪತಂಗ ಬರುತ್ತೆ. ರೋಸ್ವುಡ್ ಅಲ್ಲೇ 3-4 ತರ ರೋಸ್ವುಡ್ ಕಲರ್ಸ್ ಏನೋ ಶೇಡ್ ಕಲರ್ ಸಿಗುತ್ತೆ ನಮಗೆ. ನೀವು ಸಂಪಿಗೆ ತಗೊಂಡ್ರೆ 3-4 ತರ ಸಂಪಿಗೆ ಸಿಗುತ್ತೆ ನಿಮಗೆ. ದೂದಿ ತಗೊಂಡ್ರು ಅಷ್ಟೇ ಬೇರೆ 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 ತರ ನಿಮಗೆ ಅದರಲ್ಲಿ ಕಲರ್ಗಳು, ವಿತೌಟ್ ಗ್ರೈನ್ಸ್, ವಿತ್ ಗ್ರೈನ್ಸ್, ಮಡ್ಡಿ, ಮತ್ತೆ ಸಂಪಿಗೆ ಮರನು ಬಹಳಷ್ಟು ಯೂಸ್ ಮಾಡ್ತೀವಿ ನಾವು. ಹಲಸಿನ ಮರ, ಎಲ್ಲೋ. ಸೊ ಹೀಗೆ ಈಗ ನೀವು ವುಡ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತಿರ್ತವೆ. ಈಗ ಒಂದ್ 8 ಜಾತಿದು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀರಿ. ಆಮೇಲೆ ನೀವು ಯಾವ ಡ್ರಾಯಿಂಗ್ ಸೆಲೆಕ್ಟ್ ಮಾಡಿದ್ಮೇಲೆ ಎಂತೆಂತ ವುಡ್ ಬೇಕು ಅಂತ ಪರ್ಚೇಸ್ ಮಾಡ್ತೀರೋ, ಅಥವಾ ಡ್ರಾಯಿಂಗ್ ಮಾಡಾದ್ಮೇಲೆ ಪರ್ಚೇಸ್ ಮಾಡ್ತಿರೋ, ಹೆಂಗೆ? ಅಂದ್ರೆ ಡ್ರಾಯಿಂಗ್ ಬರ್ಕೊಂಡ್ ಆದ ತಕ್ಷಣ ನಮ್ಗೆ ಗೊತ್ತಾಗತ್ತಲ್ವಾ. ಇವಾಗ ನೋಡಿ, ಒಬ್ರು ಏನೋ ಒಂದು ಆನೆ ಮಾಡ್ಲಿಕ್ಕೆ ನಾವು ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾವು ಆ ಡ್ರಾಯಿಂಗ್ ಅಲ್ಲೇ ಬರ್ಕೊಳ್ತೀವಿ. ಇದು ದೂದಿ, ಇದು ಸಂಪಿಗೆ, ಇದು ಪತಂಗ, ಇದು ಕಲರ್ ವುಡ್ ಅಂತ ನಾವು ಅಲ್ಲೇ ಬರ್ಕೊಂಡ್ಬಿಡ್ತೀವಿ ಡ್ರಾಯಿಂಗ್ ಅಲ್ಲೇ. ಸೊ ಅಲ್ಲಿ ಬರ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ, ಓ ಈ ಡ್ರಾಯಿಂಗಿಗೆ ಇದೆಲ್ಲ ಮರ ಬೇಕು, ಈ ಎಲ್ಲ ಮರ ನಮ್ಮ ಹತ್ರ ಇದೆಯಾ, ಇಲ್ಲ ಅಂದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದು ಸ್ಟಾರ್ಟ್ ಮಾಡ್ತೀವಿ. ಬಟ್ ಜನರಲಿ ಡ್ರಾಯಿಂಗ್ ಬರ್ಕೊಬೇಕಾದ್ರೆ ನಾವು ಅಲ್ಲಿ ಮಾರ್ಕ್ ಮಾಡ್ಬಿಡ್ತೀವಿ. ಅಂದ್ರೆ ನಮ್ದೇ ಅಂದ್ರೆ ಪಿ ಅಂದ್ರೆ ಪತಂಗ, ಡಿ ಅಂದ್ರೆ ದೂದಿ, ಆ ಥರ ಎಲ್ಲ ಬರ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ, ಓ ಇಲ್ಲಿ ಈ ಚಕ್ಕೆ ಬೇಕಾಗತ್ತೆ, ಈ ಚಕ್ಕೆ ಬೇಕಾಗತ್ತೆ ಅಂತ ನಮ್ಗೆ ಡ್ರಾಯಿಂಗ್ ಮಾಡ್ತಾನೆ ಗೊತ್ತಾಗ್ಬಿಡತ್ತೆ. ಒಂದ್ಸರಿ ಡ್ರಾಯಿಂಗ್ ಮಾಡಾದ್ಮೇಲೆ ಅಲ್ಲಿ ಏನೇನು ಕಲರ್ ಬೇಕು ಅನ್ನೋದನ್ನ ಅಲ್ಲೇನು ಡ್ರಾಯಿಂಗ್ ಅಲ್ಲೇ ಮಾರ್ಕ್ ಮಾಡ್ಬಿಟ್ಟು, ಆಮೇಲೆ ಅಂತದ್ದು ವುಡ್ ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಪರವಾಗಿಲ್ಲ, ಸ್ಟಾಕ್ ಇಲ್ಲ ಅಂದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಬಂದಾದ್ಮೇಲೆ ಆಮೇಲೆ ಈಗ ಡ್ರಾಯಿಂಗ್ ಮಾಡಾಗಿರ್ತದೆ, ಕೆಲ್ಸಗಾರಕ್ಕೆ ಕೊಡ್ತೀರಿ. ಯಾವ ಕೆಲ್ಸಗಾರಕ್ಕೆ ಕೊಡ್ತೀರಿ? ನಮ್ಮಲ್ಲಿ ಕಟಿಂಗ್ ಆರ್ಟಿಸ್ಟ್ಗಳಿದ್ದಾರೆ. ಕಟಿಂಗ್ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಡ್ರಾಯಿಂಗ್ ಜೊತೆಗೆ ಚಕ್ಕೆಗಳನ್ನ ಅವ್ರಿಗೆ ಕೊಟ್ರೆ ಅವ್ರ ಡ್ರಾಯಿಂಗ್ ಪ್ರಕಾರ, ಚಕ್ಕೆ ಪ್ರಕಾರ ಕಟಿಂಗ್ ಸ್ಟಾರ್ಟ್. ಯಾವ ಪೀಸ್ಗೆ ಡ್ರಾಯಿಂಗ್ ಕಟ್ ಮಾಡ್ಕೋತಾರೆ. ಹೌದು. ಕಟ್ ಮಾಡ್ಕೊಂಡು ಅದಕ್ಕೆ ಉಡಕ್ಕೆ ಅಂಟಿಸ್ಬಿಟ್ಟು ಆ ಮಿಷಿನ್ ಕರೆಕ್ಟ್ ಆಗಿ ಯಾವ್ದು ಒಂದು ಕಟ್ ಮಾಡುವಂತ ಮಿಷಿನ್ ಹೆಸರೇನು? ಹೌದು, ಕಟ್ ಮಾಡೋ ಮಿಷಿನ್ ಹೆಸರೇನು? ಬೋ ಅಂತ ಹೇಳ್ತೀವಿ. ಕಟಿಂಗ್ ಬೋ ಅಂತ. ಕಟಿಂಗ್ ಬೋ ನಲ್ಲಿ ಕಟಿಂಗ್ ಮಾಡಿ ಒಂದೊಂದೇ ಪೀಸಸ್ ನ ಜೋಡಿಸ್ತಾ ಬರ್ತಾರೆ. ತಲೆ ಕೂರ್ಲಿ ಒಂಥರ ಬಣ್ಣ, ಆನೆಗೆ ಒಂಥರ ಬಣ್ಣ, ಕಣ್ಗೊಂಥರ ಬಣ್ಣ, ಬಟ್ಟೆ ಒಂಥರ ಬಣ್ಣ, ಈ ತರದೆಲ್ಲ ಸೆಲೆಕ್ಟ್ ಮಾಡಿ ಹಾಕ್ತೀರಾ? ಹೌದು ಸರ್. ಆದ್ಮೇಲೆ ಎಲ್ಲ ಅಂಟಿಸ್ತೀವಿ ಒಂದ್ ಕಡೆ. ಕರೆಕ್ಟ್. ಅಂಟಿಸಾದ್ಮೇಲೆ ಆಮೇಲೆ ಪ್ರೈವುಡ್ ಮೇಲೆ ಪ್ರೆಸ್ ಹಾಕ್ತಿವಿ. ಇಲ್ಲದೆ ಹೋದ್ರೆ ಅದನ್ನ ಇನ್ಲೇ ಮಾಡೋದಕ್ಕೆ ತೋಡೋ ಆರ್ಟಿಸ್ಟ್ ಕರೆಸಿ ತೋಡಿಸ್ತೀವಿ ಸರ್. ತೋಡಾಕ್ರನ್ನ ಒಳಗೆ ಕೂರ್ಸೋಂಥದ್ದು. ಕರೆಕ್ಟ್. ಇವಾಗ ಬೇರೆ ಒಂದು ಪ್ಲೈವುಡ್ ಮೇಲೆ ಕೂರ್ಸ್ತೀರ ಅದನ್ನ? ಇಲ್ಲ, ಇವಾಗ ಇನ್ಲೇಡ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಯುವರ್ ಇನ್ಲೇಯಿಂಗ್ ಇಟ್ ಟು ದ ವುಡ್. ಇವಾಗ ನೀವು ಕಾವೇರಿ ಆರ್ಟ್ಸ್ ಎಂಪೋರಿಯಮ್ ಇಲ್ಲ ಎಲ್ಲ ಕಡೆ ಹೋದ್ರೆ ರೋಸ್ವುಡ್ದು ನೀವು ಡೈನಿಂಗ್ ಟೇಬಲ್ ನೋಡ್ತೀರಿ, ಸೈಡ್ ಟೇಬಲ್ ನೋಡ್ತೀರಿ, ಉಯ್ಯಾಲೆಗಳನ್ನೆಲ್ಲ ನೋಡ್ತೀರಿ. ಅದರಲ್ಲಿ ಇನ್ಲೇನು ಮಾಡಿರ್ತಾರೆ. ಅದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲಿಗೆ ಮೇಲೆ ರೋಸ್ವುಡ್ ಅಲಿಗೆ ಆಗ್ಬೋದು, ಟೀಕುಡ್ ಅಲಿಗೆ ಆಗ್ಬೋದು, ಆ ಅಲಿಗೆ ಮೇಲೆ ಆ ಆರ್ಟ್ ವರ್ಕ್ ನ ತೋಡ್ಬಿಟ್ಟು, ಎಷ್ಟು 3mm ತೋಡ್ಬಿಟ್ಟು ಆ 3mm ಏನ್ ಚಕ್ಕೆ ಇರುತ್ತೆ ಅಷ್ಟನ್ನು ಹೊರಡೆ ಕೂಡ್ಸೋದು. ಅದು ಇನ್ಲೇ. ಯುವರ್ ಇನ್ಲೇಯಿಂಗ್ ಇಟ್ ಇನ್ ಟು ದ ವುಡ್. ಹೌದು. ಇಲ್ಲಿ ನಮ್ಮ ಟಾಟಾ ಅವ್ರದ್ದು ಮಾಡಿರೋದು ಇನ್ಲೇನ? ಅದು ಹೆಂಗೆ? ಅದು ಇದು ಆಕ್ಚುಲಿ ಇದನ್ನ ಪ್ಯಾಚ್ ವರ್ಕ್ ಅಂತ ಹೇಳ್ತಾರೆ, ಪ್ಯಾಚ್ ಆರ್ಟ್ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ ಇವಾಗ ಇನ್ಲೇ ಮಾಡಿಲ್ಲ ಅಲ್ವಾ ಇದನ್ನ ನಾವ್, ಅಂದ್ರೆ ಪ್ಯಾಚ್ ಮಾಡಿ, ಅಂದ್ರೆ ನಾವು ಎಲ್ಲಾ ಪ್ಯಾಚಸ್ ಅಂದ್ರೆ ಡಿಫ್ರೆಂಟ್ ಪ್ಯಾಚಸ್ ಅಂದ್ರೆ ಸ್ವ್ಯಾಚಸ್ ನ ಮಾಡಿ ಇದನ್ನ ಕೂಡಿಸಿ ಪ್ಲೈವುಡ್ ಮೇಲೆ ಪ್ರೆಸ್ ಹಾಕಿದೀವಿ. ಜನರಲಿ ಇದನ್ನ ಮಾರ್ಕೆಟ್ರಿ ಅಂತ ಎಲ್ಲಾ ಕಡೆ, ಬೇರೆ ಕಡೆ ಎಲ್ಲ ಕರೆಯೋದು ಮಾರ್ಕೆಟ್ರಿ ಅಂತ ಕರೆಯೋದು ಇದನ್ನ. ನಾವು ಅಂದ್ರೆ ಮೈಸೂರಲ್ಲಿ ನಮ್ಮ ಈ ಕಡೆ ರೀಜನ್ ಪ್ಯಾಚ್ ವರ್ಕ್ ಅಂತ ಕರಿತೀವಿ. ಬಟ್ ಜನರಲಿ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ರೆ ಕೇಳಿದ್ರೆ ವುಡ್ ಮಾರ್ಕೆಟ್ರಿ ಅಂತ ಹೇಳೋದು. ನೀವು ಇರಾನು ಇಲ್ಲದೆ ಹೋದ್ರೆ US UK ಎಲ್ಲ ಹೋದ್ರೆ ಮಾರ್ಕೆಟ್ರಿ ಅಂತಾನೆ ಇದಕ್ಕೆ ಹೆಸರು. ಅದು ಇದು ಜಾಸ್ತಿ ತಪ್ಪರು ಅದಕ್ಕೆ ಅದು ತೋಡು ಕೂರ್ಸಿರೋದು? ಅದುವೇ ಇಲ್ಲ ಸರ್, ಅದನ್ನು ಪ್ಯಾಚ್ ಆರ್ಟ್. ಅದು ಪ್ಯಾಚ್ ವರ್ಕ್. ಯಾವ್ದು ತುಂಬಾ ಕಷ್ಟಕರವಾಗಿರೋದು ಕೆಲಸ ಆಯ್ತಲ್ಲಿ? ಎರಡೂ ಕಷ್ಟ ಸರ್. ಅದೊಂದು ನಮ್ಗೆ 6 ತಿಂಗಳು ತಗೊಳ್ತು ಮಾಡ್ಲಿಕ್ಕೆ, ಇದೊಂದು 4 ತಿಂಗಳು ತಗೊಳ್ತು. ಇದು ಸ್ಮೂತ್ ಸರ್ಫೇಸ್ ಇದೆ ಇದು. ಹೌದು. ಅದನ್ನ ನಾನು ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಮರಗಳು ಹೇಗಿದೆ ಅದನ್ನ ನಾನು ಸ್ಯಾಂಡಿಂಗ್ ಹಿಡಿಯೋದಿಲ್ಲ. ಹೇಗೆ ಮರ ಇದೆ ಅದನ್ನ ಹಾಗೆ ಉಜ್ಸಿ, ಗ್ರೈನ್ಸ್ ಪ್ರಕಾರ ಉಜ್ಸಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಸರ್. ಎಂಬೋಸಿಂಗ್ ಕಾಣುತ್ತೆ. ಎಂಬೋಸಿಂಗ್ ಕಾಣುತ್ತೆ, ನಿಮಗೆ ಫೀಲ್ ಆಗತ್ತೆ ವುಡ್ ಈ ತರ. ಈಗ ನಿಮ್ಮಲ್ಲಿ 6 ತರ ಕೆಲಸಗಾರರು ಬೇಕು ಅಂತ ತಾವು ಹೇಳಿದ್ರಿ. ಎಷ್ಟು ಜನ ತಮ್ಮಲ್ಲಿ ಕೆಲಸಗಾರ ಇದಾರೆ ಸರ್? ಸರ್, ಇನ್ಲೇಗೋಸ್ಕರ ಅಂತ ಹೇಳಿ ನಮ್ಮಲ್ಲಿ ಇವಾಗ ಒಂದು 10ರಿಂದ 12 ಜನ ಇರ್ತಾರೆ ಸರ್. ಬರೀ ಇನ್ಲೇ ಕೆಲಸ ಮಾಡೋರು ಅವರು. ಅಂದ್ರೆ ಕಟಿಂಗ್ ಆರ್ಟಿಸ್ಟ್ ಒಂದು 4 ಜನ, ಮತ್ತೆ ಡ್ರಾಯಿಂಗ್ ಎಲ್ಲ ನಾನೇ ಮಾಡ್ತೀನಿ. ಡ್ರಾಯಿಂಗ್ ಬಿಟ್ಟು ಕಟಿಂಗ್ ಆರ್ಟಿಸ್ಟ್ ಒಂದು 4 ಜನ,
ಮತ್ತೆ ಅದಾದ್ಮೇಲೆ ಬೇರೆ 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 ಅಂದ್ರೆ ಪ್ರೆಸ್ ಹಾಕೋರೊಬ್ರು, ಸ್ಯಾಂಡಿಂಗ್ ಹಿಡಿಯೋರೊಬ್ರು. ನಾವು ಜಾಸ್ತಿ ಇನ್ಲೇ ಮಾಡೋದು ಬಹಳ ಕಡಿಮೆನೆ. ನಾವು ಜಾಸ್ತಿ ಮಾಡೋದು ಆರ್ಟ್ ವರ್ಕ್ಗಳೇ. ಇವಾಗ ನೆಕ್ಸ್ಟ್ ಇದಾಗಿ ವಿನಿಯರ್ ವರ್ಕ್ ಸ್ಟಾರ್ಟ್ ಮಾಡಿದೀವಿ. ವಿನಿಯರ್ ಮೇಲೆ ವರ್ಕ್ ಮಾಡಿ ಅದನ್ನ ಬೇರೆ ವಾರ್ಡ್ರೋಬ್ ಮೇಲೆ, ಶಟರ್ಸ್ ಮೇಲೆ ಹಾಕ್ಬೋದಾ ಅನ್ನೋದು ಇವಾಗ ನೆಕ್ಸ್ಟ್ ಅದನ್ನ R&D ಮಾಡ್ತಾ ಇದೀವಿ. ಸೂನ್ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಈಗ ಏನು ಇನ್ಲೇ ವರ್ಕಲ್ಲಿ ಮತ್ತು ಈ ವರ್ಕ್ನಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ತಾವು ಮಾಡಿದ್ದೀರಾ? ಹೌದು ಸರ್, ನೀವು ನಮ್ಮ ವರ್ಕ್ಶಾಪ್ ಅಲ್ಲಿ ಬಹಳಷ್ಟು ಆರ್ಟ್ ವರ್ಕ್ಗಳು ನೋಡ್ತಿರ್ಬೋದು. ಇವೆಲ್ಲ ನೀವೇನ್ ನೋಡ್ತೀರಿ ಇದೆಲ್ಲ ನಿಮ್ ನೋಡ್ಲಿಕ್ಕೆ ಈ ತರ ಯಾರು ಇದುವರೆಗೂ ಟ್ರೈನೇ ಮಾಡಿಲ್ಲ. ಅಂದ್ರೆ ಈ ತರ ಟೆಕ್ನಿಕ್ ಆಗ್ಲಿ, ಈ ತರ ಸ್ಕೇಲ್ ಅಲ್ಲಿ, ಈ ತರ ಕಂಟೆಂಪ್ರರಿ ಆಗಿ ನಾವು ಇವೆಲ್ಲ ಹೊಸದಾಗೆ ಮಾಡಿರೋದು. ಇವೆಲ್ಲ ನಮ್ಗೆ ಆಲ್ಮೋಸ್ಟ್ ನಮ್ಗೊಂದು 5.5-6 ವರ್ಷ ಬರೀ ಇದನ್ನೆಲ್ಲ ಮಾಡ್ಲಿಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಟೈಮ್ ಆಗೋಯ್ತು ನಮಗೆ. ಅಂದ್ರೆ ಇವಾಗ ನೋಡಿ, ಒಂದೊಂದು ಆರ್ಟ್ ವರ್ಕ್ 6 ತಿಂಗಳು 8 ತಿಂಗಳು ಆಗುತ್ತೆ ಒಂದು ಆರ್ಟ್ ವರ್ಕ್ ಮಾಡೋದಕ್ಕೆ ನಮಗೆ. ಈ ಹಂಪಿ ನಮ್ಗೆ ರಥ ಬಂದು ನೀವೇನ್ ನೋಡ್ತಿದ್ದೀರಿ ಇಲ್ಲಿ, ಆ ಹಂಪಿ ರಥ ಮಾಡೋದಕ್ಕೆ ನಮ್ಗೆ 1 ವರ್ಷ ಆಯ್ತು. ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ, ಅಂದ್ರೆ ಒಂದ್ಸರಿ ಬರೋದಿಲ್ಲ, 2ನೇ ಸರಿ ಟ್ರೈ ಮಾಡ್ಬೇಕು, 3ನೇ ಸರಿ ಟ್ರೈ ಮಾಡ್ಬೇಕು, 4 ಸರಿ ಟ್ರೈ ಮಾಡ್ಬೇಕು. ನಮ್ಗೆ ಬೇಕಾದಾಗೆ ಟ್ರೈ ಮಾಡಿ ಇವಾಗ ನಮ್ಗೆ ಆ ಕೈ ಕೂತ್ಕೊಂಡಿದೆ. ಇವಾಗ ಕೊಟ್ಟ ತಕ್ಷಣ ನಮ್ಗೆ ಇದನ್ನ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಹೌದು, ಕೆಲಸ ಹೊಸದ ಪ್ರಯೋಗ ಮಾಡಿದಾಗ ಕೆಲವು ವರ್ಕ್ಗಳು ಕೆಟ್ಟು ಹೋಗ್ಬಿಡುತ್ತೆ. ಹೌದು, ನೆಕ್ಸ್ಟ್ ಪ್ರಯತ್ನ ಮಾಡ್ತಾ ಇರ್ತಾ ಕರೆಕ್ಟ್ ಫಿನಿಶಿಂಗ್ ಬರೋ ತನಕ ನಿಮ್ಗೆ ಏನು ಮನಸ್ಸಲ್ಲಿ ಇದೆ ಆ ತರ ರಿಸಲ್ಟ್ ಬರೋ ತನಕ ನೀವು ಮಾಡ್ತಾನೆ ಇರ್ತೀರಿ. R&D ಮಾಡ್ತಾನೆ ಇರಬೇಕು. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ವರ್ಕ್ಗೆ ನಮ್ಗೆ ಈಸಿ ಆಗುತ್ತೆ. ಇವಾಗ ನಮ್ಗೆ ಇವೆಲ್ಲ ಇಷ್ಟೊಂದು ಏನ್ ಮಾಡಿದೀವಿ, ಇವಾಗ ಇದೇ ತರ ನಮ್ ನೆಕ್ಸ್ಟ್ ವರ್ಕ್ ಬಂದ್ರೆ ನಮ್ಗೆ R&D ಮಾಡುವಂತದ್ದು ಏನು ಇರೋದಿಲ್ಲ. ಇವಾಗ ಇದೇನ್ ಕಲ್ತಿರ್ತೀವಿ ಇದ್ರದ್ದು ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ವರ್ಕ್ ಗಳನ್ನೆಲ್ಲ ಮಾಡ್ಬಿಡ್ಬೋದು. ತಾವು ಒಬ್ಬ ಕೆಲಸಗಾರರಿಗೆ ಏನೇನು ಅವ್ರಿಗೆ ಸಂಬಳನ ಕೊಡ್ಬೇಕಾಗತ್ತೆ? ಡೈಲಿ ಕೊಡ್ತೀರಾ, ಮಂತ್ಲಿ ಕೊಡ್ತೀರಾ, ಹಿಂಗೆ? ಹಾ ಸರ್, ಅಂದ್ರೆ ಇವಾಗ ಇದು ನಮ್ಮಲ್ಲಿ ಡೈಲಿ ಯಾರು ಇಸ್ಕೊಳ್ಳಲ್ಲ. ವಾರಕ್ಕೆ ಇಸ್ಕೊಳ್ತಾರೆ, ಮತ್ತೆ ಮಂತ್ಲಿ ಇಸ್ಕೊಳ್ತಾರೆ, ಈ ತರ. ಸೊ ಇಲ್ಲ ವಾರಕ್ಕೆ ಇಸ್ಕೊಳ್ತಾರೆ, ಇಲ್ಲ ಮಂತ್ಲಿ ಇಸ್ಕೊಳ್ತಾರೆ. ಅವ್ರಿಗೆ ಹೆಂಗ್ ಅನುಕೂಲನೋ, ಅವ್ರಿಗೆ ಹೇಗ್ ಬೇಕು, ನಾನು ಫುಲ್ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಅವ್ರಿಗೆ ಅನುಕೂಲವಾಗಿ, ಇಲ್ಲ ನಾನು ಈ ವಾರನೇ ಇಸ್ಕೊಂಡ್ಬಿಡ್ತೀನಿ ಸರ್ ಅಂತಾರೆ. ಇಲ್ಲ ಅಂದ್ರೆ ಇಲ್ಲ ಸರ್ ನಂಗೆ ತಿಂಗಳು ಕೊನೆಯಲ್ಲಿ ಕೊಡಿ ಸರ್ ಪರವಾಗಿಲ್ಲ ಅಂತಾರೆ. ಆ ರೀತಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಅದು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಸರ್. ಇಲ್ಲಿ ಹೊಸ ಹೊಸ ಪೇಂಟಿಂಗ್ಗಳೆಲ್ಲ ಇಟ್ಟಿದ್ದೀರ ತಾವು. ಈ ಪೇಂಟಿಂಗ್ಗಳಿಗೆ ಇನ್ಸ್ಪಿರೇಷನ್ ಹೇಗೆ, ನೀವು ಯಾವ ತರ ಸೇಲ್ ಆಗತ್ತೆ ಅಂತ ಮಾಡ್ತೀರಾ, ಅಥವಾ ನಿಮ್ಮ ಅಭಿರುಚಿ ತಕ್ಕಂತೆ ಮಾಡ್ತೀರಾ, ಹೇಗೆ? ಇವಾಗ ಇಷ್ಟು ದಿವಸ ನಾವು ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಪ್ರಕಾರ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು, ನೋಡ್ಬೇಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಮಾನ್ಯುಮೆಂಟ್ಸ್ ಆಗ್ಬೋದು, ವೈಲ್ಡ್ ಲೈಫ್ ಆಗ್ಬೋದು, ಸಿನರೀಸ್ ಆಗ್ಬೋದು, ಲ್ಯಾಂಡ್ಸ್ಕೇಪ್ ಆಗ್ಬೋದು, ಎಲ್ಲಾ ತರದ್ರಲ್ಲೂ ಎಲ್ಲಾ ಸ್ಕೇಲಲ್ಲಿ ಮಾಡಬೇಕು ಅನ್ನೋದಿತ್ತು. ಎಲ್ಲಾ ಸ್ಕೇಲಲ್ಲಿ ಮಾಡಾಯ್ತು. ಎಲ್ಲಾನು ಒಂದ್ ಲೆವೆಲ್ಗೆ ಮಾರ್ಕೆಟಿಗೆ ಬೇಕಾಗಿರುವಂತ ಎಲ್ಲಾ ತರದ್ದು ಇವಾಗ ನಮ್ಗೆ ಒಂದ್ ಲೆವೆಲ್ಗೆ ಗೊತ್ತಾಗಿದೆ. ಸೊ ಇವಾಗ ಇದನ್ನ ತೋರಿಸ್ಕೊಂಡು ಮಾರ್ಕೆಟ್ಗೆ ಇಲ್ಲ ಕಸ್ಟಮರ್ಗೆ ಏನ್ ಬೇಕಾಗಿದೆ ಅದನ್ನ ಮಾಡಕ್ಕೆ ಇವಾಗ ನಾವು ಮಾಡ್ತಾ ಇದೀವಿ ಸರ್. ಇವೆಲ್ಲ ಅವ್ರಿಗೆ ಕಸ್ಟಮರ್ಗೆ ಏನೇನ್ ಯಾವ್ದಾದ್ರು ತೋರ್ಸೋಕೆ ಅವ್ರಿಗೆ ಸಾಕಷ್ಟು ಆಪ್ಷನ್ಸ್ ಗಳಿದೆ ಅವ್ರಿಗೆ ಬಂದ್ರೆ ನೋಡ್ಲಿಕ್ಕೆ. ಅಂದ್ರೆ ಲ್ಯಾಂಡ್ಸ್ಕೇಪ್ ಹೆಂಗ್ ಕಾಣುತ್ತೆ, ಪೋರ್ಟ್ರೇಟ್ ಹೆಂಗ್ ಕಾಣುತ್ತೆ, ಇಲ್ಲ ಅನಿಮಲ್ಸ್ ಹೆಂಗ್ ಕಾಣುತ್ತೆ ಅನ್ನೋದ್ ನೋಡೋದಕ್ಕೆಲ್ಲ ಸಿಕ್ಕಾದ್ಮೇಲೆ ಅವ್ರಿಗೆ ಏನ್ ಬೇಕು ಅದನ್ನ ಅವ್ರು ಇವಾಗ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದಾರೆ ಸರ್. ಕಸ್ಟಮರ್ ಅಭಿರುಚಿ ತಕ್ಕಂತೆ ನಾವು ಮಾಡ್ತಾ ಇದೀವಿ ಸರ್, ಖಂಡಿತವಾಗಿ. ಆಮೇಲೆ ತಾವು ಕಾಂಪಿಟೇಷನ್ಗಳಿಗೆ ಏನೋ ಕಳಿಸ್ತೀರಾ? ಕಾಂಪಿಟೇಷನ್ ಅದಕ್ಕೆ ಯಾರಿಗೂ ಪಾರ್ಟಿಸಿಪೇಟ್ ಮಾಡಿಲ್ಲ ಸರ್. ಅಂದ್ರೆ ನಾವು ಇನ್ನೂ ಎಕ್ಸಿಬಿಷನ್ಸ್ ಗಳಿಗೆ ಹೋಗ್ತೀವಿ. ಅಂದ್ರೆ ಈ ಆರ್ಟ್ ವರ್ಕ್ ಬಗ್ಗೆ ಅವೇರ್ನೆಸ್ ಬಹಳ ಕಡಿಮೆ. ಬಹಳ ಜನಕ್ಕೆ, ಮೈಸೂರವ್ರಿಗೆ ಗೊತ್ತಿಲ್ಲ ಬಹಳ ಜನಕ್ಕೆ ಈ ತರ ಒಂದು ಕಲೆ ಇದೆ ಅನ್ನೋದು. ಸೊ ಅವೇರ್ನೆಸ್ಗೋಸ್ಕರ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಬೇಸಿಕಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಿಬಿಷನ್ ಹೋಗ್ತೀವಿ. ಎಕ್ಸಿಬಿಷನ್ ಹೋಗಿ ಪಾರ್ಟಿಸಿಪೇಟ್ ಮಾಡ್ತೀವಿ. ದೊಡ್ಡ ಎಕ್ಸಿಬಿಷನ್ ಹೋಗ್ತೀವಿ. ಅಂತ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಇದ್ರ ಬಗ್ಗೆ ಈ ವರ್ಕ್ಗಳನ್ನೆಲ್ಲ ಡಿಸ್ಪ್ಲೇ ಮಾಡಿ ಇದ್ರ ಪ್ರೋಸೆಸ್ ಎಲ್ಲ ಹೇಳಿದ್ರೆ ಅದ್ ನೆಕ್ಸ್ಟ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ, ಆರ್ಡರ್ ಪ್ಲೇಸ್ ಮಾಡ್ತಾರೆ. ಎಲ್ಲೆಲ್ಲಿ ಎಕ್ಸಿಬಿಷನ್ ಮಾಡಿದಿರ ತಾವು? ನಾವು ಇದುವರೆಗೂ ಆಕ್ಚುಲಿ ನಾವು ಮಾಡಿರೋದು ಒಂದೇ ದೊಡ್ಡ ಎಕ್ಸಿಬಿಷನ್, ಅದು ಹೈದ್ರಾಬಾದ್ ಅಲ್ಲಿ ಆಗುತ್ತೆ. ಅದನ್ನ ಮಾಡಿದ್ವಿ. ಈ ವರ್ಷ ಬಹಳಷ್ಟು ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇದೀವಿ. ಇಯರ್ ಎಂಡ್ ಅಲ್ಲಿ ಬಹಳಷ್ಟು ಒಂದು 4-5 ತುಂಬಾ ಒಳ್ಳೆ ಎಕ್ಸಿಬಿಷನ್ಸ್ ಗಳಿದಾವೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಬೇಕು ಅಂತೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ. ಈ ಒಂದು ವೃತ್ತಿ ನಿಮಗೆ ಮನಸ್ಸಿಗೆ ಹೇಗನ್ಸುತ್ತೆ ನಿಮ್ಗೆ? ಇದು ಹೆಂಗೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಸರ್. ಅಂದ್ರೆ ನಿಮ್ಗೆ ಇಷ್ಟವಾದಂತ ಕೆಲಸನ ನೀವು ಮಾಡ್ಬೇಕಾದ್ರೆ ನಿಮಗೆ ಸಿಗೋ ಖುಷಿನೇ ಬೇರೆ ನಿಮಗೆ. ಅಂದ್ರೆ ಯಾವಾಗ ಪ್ಯಾಷನ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಒಲವಿರುತ್ತೆ. ದುಡ್ಡು ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೆ
ಅದು ಸೆಕೆಂಡ್ ಪ್ರಯಾರಿಟಿ ಹೋಗ್ಬಿಡತ್ತೆ. ಬಟ್ ವಾಸ್ತವದಲ್ಲಿ ಅದು ಯೋಚನೆ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ನಂದೊಬ್ಬಂದೇ ಅಲ್ಲ, ಇದು ಇವಾಗ 32 ಜನ ಏನಿದಾರೆ ಅವ್ರಿಗೂ ನಾವು ನೋಡ್ಕೊಬೇಕಾಗಿರುವಂತ ಇದಿರೋದ್ರಿಂದ. ಬಟ್ ಪ್ಯಾಷನ್ ಇರೋದ್ರಿಂದನೇ ಏನೋ ಇಷ್ಟ ದಿವಸ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಿದ್ದು, ಇಷ್ಟ ದಿವಸ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಇನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಉತ್ಸಾಹ ಇರೋದು ಈ ಕಲೆ ಬಗ್ಗೆ ಪ್ಯಾಷನ್ ಇರೋದ್ರಿಂದನೇ. ಇದೊಂದು ಫ್ಯಾಕ್ಟ್ರಿ ಪೂರ್ತಿ ನೀವೇ ನೋಡ್ಕೋತೀರಾ? ಹೌದು ಸರ್. ಅಂದ್ರೆ ಇದಾರೆ ಪ್ರೊಡಕ್ಷನ್ ಮ್ಯಾನೇಜರ್ಗಳಿದ್ದಾರೆ, ಲೀಡರ್ಸ್ಗಳೆಲ್ಲ ಇದ್ದಾರೆ. ಬಟ್ ಜನರಲಿ ವರ್ಕ್ ಎಲ್ಲ ಡಿವೈಡ್ ಮಾಡೋದು ನಾನೇ ಸರ್. ಓವರ್ ಆಲ್ ಸೂಪರ್ವಿಷನ್ ಮಾಡಿ ಅದರ ಮಾಲೀಕರು ನೀವೇನೆ? ಹೌದು. ಜೊತೆ ಕೈ ಕೆಳಗೆ ಜನರಲ್ ಮ್ಯಾನೇಜರ್ಗಳು ಇರ್ತಾರೆ, ಅವರು ಕೆಲಸಕಾರ ವಹಿಸ್ಬಿಟ್ಟು ಸೂಪರ್ವಿಷನ್ ಮಾಡ್ತಾ ಇರ್ತಾರೆ. ಈ ಒಂದು ವೃತ್ತಿಯಿಂದ ನಿಮಗೆ ಜೀವನಕ್ಕೆ ಅನುಕೂಲ ಆಗಿದೆ ಸರ್? ಸರ್ ಇದುವರೆಗೂ ಹೇಳ್ಬೇಕು ಅಂದ್ರೆ ಇದುವರೆಗೂ ನಾವು ಬರೀ ಇದ್ರ ಬಗ್ಗೆ ಕಲ್ತಿದ್ದೇ ಆಯ್ತು ಸರ್. ನಾವು ಬಿಸ್ನೆಸ್ ಅಂತ ಆಕ್ಚುಲಿ ಮಾಡಕ್ ಸ್ಟಾರ್ಟ್ ಮಾಡಿರೋದೇ ಇವಾಗ. ಇದುವರೆಗೂ ಈ 9 ವರ್ಷ ಬರೀ ನಾನು ಕಲಿಯೋದಕ್ಕೆ ಇಷ್ಟು ದಿವಸ ಆಯ್ತಿದೆ. ಆಕ್ಚುಲಿ 9 ವರ್ಷ ಬರೀ ಕಲಿಯಕ್ಕೆ ಆಯ್ತು ನನಗೆ. ಇಷ್ಟು ದಿವಸ ಬಹಳಷ್ಟು ಖರ್ಚು ಮಾಡಿರೋದಾಗಿದೆ, ಬಹಳಷ್ಟು ಕಲ್ತಿರೋದಾಗಿದೆ. ಇವಾಗ ನಮ್ಗೆ ಏನ್ ಮಾಡ್ಬೇಕು ಗೊತ್ತಿದೆ, ಏನ್ ಮಾಡ್ತಾ ಇದೀವಿ ಗೊತ್ತಿದೆ ನಮಗೆ, ಮತ್ತೆ ಇದನ್ನ ಎಲ್ಲಿ ಮಾರ್ಬೇಕು ಅಂತ ಒಂದ್ ಸ್ವಲ್ಪ ಐಡಿಯಾ ಇದೆ. ಸೊ ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸರ್, ಈಗ ಮೈಸೂರಿನಲ್ಲಿ ದೊಡ್ಡದು ಫ್ಯಾಕ್ಟ್ರಿ ಇಟ್ಕೊಂಡಿರ್ತಾವೆ, ಇದಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ ಇರೋದಿದೆಯಾ ಅಥವಾ ನೀವೇ ಫಸ್ಟ್ ಆಗಿದ್ದೀರಾ ಈ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ? ಇಲ್ಲ, ಇದೆ ಸರ್ ಫ್ಯಾಕ್ಟ್ರಿಗಳು, ದೊಡ್ಡ ಫ್ಯಾಕ್ಟ್ರಿಗಳು, ನಮ್ಗಿನ್ನ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ. ಅಂದ್ರೆ ಬರೀ ಇಲ್ಲೇ ಈ ತರ ಅಂದ್ರೆ ಎಕ್ಸ್ಪೆರಿಮೆಂಟ್ಗಳು ಯಾರು ಮಾಡ್ತಿಲ್ಲ ಇನ್ನು. ಎಲ್ಲ ಅಂದ್ರೆ ಟ್ರೆಡಿಷನಲ್ ಆಗಿ ಮಾಡುವಂತ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ. ನೀವು ಮಂಡಿ ಮೂಲ ಕಡೆಗೆ ಹೋದ್ರೆ, ಇಲ್ಲದೆ ಹೋದ್ರೆ ಆ ಕಡೆಗೆಲ್ಲ ಸಿಟಿ ಕಡೆಗೆ ಹೋದ್ರೆ ಬಹಳ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ. ಫರ್ನಿಚರ್ಸ್ ಜಾಸ್ತಿ ಮಾಡ್ತಾರೆ ಅವರು. ಬಟ್ ಈ ತರ ಎಕ್ಸ್ಪೆರಿಮೆಂಟ್ ಆಗಿ ಮಾಡುವಂತವ್ರು ಕಡಿಮೆ ಜನ ಸರ್. ಹೊಸ ಐಡಿಯಾಸ್, ಹೊಸ ಥಿಂಕಿಂಗ್, ಹೊಸ ಸಬ್ಜೆಕ್ಟ್ ಆ ತರದ ಮಾಡ್ಕೊಂಡು ಪೇಂಟಿಂಗ್ ಮಾಡೋದು ಬಹಳ ಕಮ್ಮಿ ಮೈಸೂರಲ್ಲಿ. ನೀವು ಅದನ್ನ ಆ ತರ ಬಿಟ್ಬಿಟ್ಟು ನೀವು ನಿಮ್ದಾಗಿರತಕ್ಕಂಥ ನನ್ನದೇ ಆದಂತ ಶೈಲಿನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಹಿಂದೆ ಆಗ್ಲಿ ಯಾವುದೇ ಆಗ್ಲಿ ಮೈಸೂರು, ಬೆಂಗಳೂರು, ಭಾರತ ಆಮೇಲೆ ಹೊರದೇಶಗಳಲ್ಲಿ ಯಾವ ರೀತಿ ಬೇಡಿಕೆ ಇದೆ ಸರ್? ಆಕ್ಚುಲಿ ಏನಂತ ಹೇಳಿದ್ರೆ, ಮೊದಲಾಗಿ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ತರ ಒಂದಿದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ, ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಸರಿ. ನಿಮ್ಮ ವರ್ಕ್ಗಳನ್ನ ಭಾರತ ದೇಶದಲ್ಲಿ ಮತ್ತು ಹೊರದೇಶಗಳಲ್ಲಿ ಯಾವ ರೀತಿ ಬೇಡಿಕೆ ಇದೆ, ಯಾವ ತರ ವರ್ಕ್ಗಳು ಬೇಡಿಕೆ ಇದೆ ಅಂತ ತಿಳಿಸ್ಕೊಡಿ ಸರ್. ಅಂದ್ರೆ ನೋಡಿ, ಇವಾಗ ಬೇಡಿಕೆ ಅಂತ ಹೇಳಿದ್ರೆ ಬೇಡಿಕೆ ನಿಜಕ್ಕೂ ಇದೆ. ಫಸ್ಟ್ ನೀವು ಹೇಳಿದಕ್ಕೆ, ನೀವು ಕೇಳೋ ಕ್ವಶನ್ಗೆ ಬೇಡಿಕೆ ಇದೆ ಇದನ್ನ. ಬಟ್ ಇದ್ರ ಬಗ್ಗೆ ಯಾರು ಗೊತ್ತೇ ಇಲ್ಲ ಈ ತರ ಒಂದು ವರ್ಕ್ ಇದೆ ಅಂತ. ಅದನ್ನ ಫಸ್ಟ್ ನಾವು ಎಲ್ಲಾರ್ಗು ಈ ತರ ಒಂದು ವರ್ಕ್ ಇದೆ ಅಂತ ಎಲ್ಲಾರ್ಗು ಹೇಳ್ತಾ ಬರ್ತಾ ಇದೀವಿ. ಖಂಡಿತವಾಗೂ ಬೇಡಿಕೆ ಇದೆ. ಯಾಕಂದ್ರೆ ಇದ್ರ ಬಗ್ಗೆ ಈ ತರ ವರ್ಕ್ ಮಾಡ್ತಾರೆ, ಇಷ್ಟೊಂದೆಲ್ಲ ಕಷ್ಟ ಇದೆ ಇದನ್ನ ವರ್ಕ್ ಮಾಡೋದಕ್ಕೆ ಅಂತ ಗೊತ್ತಾದ್ರೆ ಖಂಡಿತ ಅವ್ರಿಗೆ ಏನಾದ್ರು ಒಂದು ಚಿಕ್ಕ ವರ್ಕ್ ಕೊಡಿ, ಏನಾದ್ರು ಚಿಕ್ಕದಾದ್ರು ಕೊಡಿ, ಪರವಾಗಿಲ್ಲ ನಾವು ಮನೇಲಿ ಹಾಕೊಳ್ತೀವಿ ಅನ್ನೋರು ಬಂದ್ ನೋಡ್ಮೇಲೆ ಯಾರಾದ್ರೂ ಏನಾದ್ರು ಒಂದು ಚಿಕ್ಕದಾದ್ರು ತಗೊಂಡ್ ಹೋಗುವಂತವ್ರು ಇರ್ತಾರೆ. ಅದೇ ರೀತಿ ದೊಡ್ಡ ಮನೆಗಳಲ್ಲಿ ಇವಾಗ ಅವ್ರಿಗೆ ಏನೋ ಒಂದು ಯೂನಿಕ್ ಆಗಿ ಬೇಕಾಗಿರುತ್ತೆ. ಅವ್ರಿಗೆ ಏನೋ ಒಂದು ಅವ್ರಿಗೆ ದುಡ್ಡಿಂದ ಅಷ್ಟು ಯೋಚನೆ ಇರೋದಿಲ್ವಲ್ಲ, ಅಂತವ್ರು ಇದು ದೊಡ್ಡ ವರ್ಕ್ ಗಳನ್ನ ಖಂಡಿತ ತಗೊಳ್ತಾರೆ. ಹೊರ ದೇಶಗಳಂತೂ ಇದ್ರಲ್ಲಿ ತುಂಬಾನೇ ಬೇಡಿಕೆ ಇದೆ. ನಾವು ಹೋಗಲ್ಲಿ ಶೋ ಮಾಡ್ಬೇಕು, ನಾವು ಅಲ್ಲಿ ಹೋಗೋ ತಿಳಿ ಹೇಳ್ಬೇಕಾಗಿದೆ. ಮಾಡ್ಬೇಕು ಸರ್, ಇನ್ನು ಬಹಳ ಕೆಲಸ ಇದೆ ಮಾಡುವಂತದ್ದು. ಅಲ್ಲಿ ಹೋಗಿ ಎಕ್ಸಿಬಿಷನ್ ಎಲ್ಲ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಖಂಡಿತ ಪ್ಲಾನ್ಸ್ ಇದೆ, ಖಂಡಿತ ಮಾಡುವಂಗೆ ಎಲ್ಲ ಪ್ಲಾನ್ಸ್ ಇದೆ. ಮುಂದೆ ಮಾಡ್ತೀವಿ ಸರ್, ಪ್ಲಾನ್ಸ್ ಇದೆ. ದೊಡ್ಡ ಲಾಟ್ ಆಫ್ ಪೇಂಟ್ ವರ್ಕ್ ಮಾಡಿದ್ದೀರಾ. ಇದು ಸಾಮಾನ್ಯವಾಗಿ ಇದು ಕ್ರಿಶ್ಚಿಯನ್ ದೇಶಗಳಲ್ಲಿ ತುಂಬಾ ಇಷ್ಟಪಡ್ತಾರೆ ಲಾಸ್ಟ್ ಆಫ್ ಪೇಂಟ್ ವರ್ಕ್ ಅನ್ನ. ಅಮೇರಿಕಾ ಆಗ್ಲಿ, ಇಂಗ್ಲೆಂಡ್ ಆಗ್ಲಿ, ಕ್ರಿಶ್ಚಿಯಾನಿಟಿ ಧರ್ಮ ಎಲ್ಲೆಲ್ಲಿದೆ ಅಲ್ಲಿ ಈ ತರದ ಲೈಕ್ ಮಾಡ್ತಾರೆ. ಹತ್ತ ಕಡೆ ಹೋಗ್ಬಿಟ್ಟು ಪ್ರದರ್ಶನ ಮಾಡಿದ್ರೆ ಅವ್ರು ಲೈಕ್ ಮಾಡಿ ತಗೊಳ್ಳೋ ಚಾನ್ಸಸ್ ಇದೆ. ಆಮೇಲೆ ಈ ಒಂದು ಪೇಂಟ್, ಇದೊಂದು ವರ್ಕ್ ಅನ್ನ ಯಾರ್ಯಾರು ಕಲಿಬಹುದು, ಮೈಗೂಡ್ಸ್ಕೋಬಹುದು? ಇದನ್ನ ಯಾರು ಬೇಕಾದ್ರೂ ಕಲಿಬಹುದು ಸರ್. ಹೆಂಗಸರು, ಗಂಡಸರು, ಮಕ್ಕಳುಗಳು ಯಾರು ಬೇಕಾದ್ರೂ ಕಲಿಬಹುದು. ಅಂತ ಹೇಳಿದ್ರೆ ಅವ್ರಿಗೆ ಆಸಕ್ತಿ ಇರ್ಬೇಕಷ್ಟೇ. ಅಂದ್ರೆ ಇದನ್ನ ಏನ್ ತಂದ್ರೆ ತುಂಬಾ ಕಷ್ಟ ಅಂತ ಏನೂ ಇಲ್ಲ, ಬಟ್ ಆಸಕ್ತಿ ಇರ್ಬೇಕು. ಇವಾಗ ವರ್ಕ್ ಮಾಡುವಂತ ಆಸಕ್ತಿ ಇರ್ಬೇಕು. ಅಂದ್ರೆ ಇಲ್ಲಿ ಬಹಳ ಜನ ಹೆಂಗಸರುಗಳು ಇದನ್ನ ಕಲ್ತಿದ್ದಾರೆ ಕೂಡ. ನಾವು ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ನಾವು ಸ್ವಲ್ಪ ಜನ ಹೆಂಗಸರುಗಳಿಗೆ ಹೇಳ್ಕೊಡೋದು ಮತ್ತೆ ಕೆಲಸ ಹೇಳ್ಕೊಡೋದು ಎಲ್ಲಾನು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಸರ್. ಈ ಒಂದು ವರ್ಕ್ ಕಲಿಯೋದಕ್ಕೆ ಈಸಿನಾ? ಕಲಿಬಹುದಾ? ಖಂಡಿತ ಕಲಿಬಹುದು ಸರ್, ಖಂಡಿತ ಕಲಿಬಹುದು. ಅಲ್ಲಿ ಏನ್ ಕಷ್ಟ ಅಂತ ಆಸಕ್ತಿ ಬೇಕು ನಿಮಗೆ. ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಕಲಿಬಹುದು.
ಆಮೇಲೆ ಇಲ್ಲಿ ಒಂದು ಬಂದು ಈ ವರ್ಕನ್ನು ಕಲಿಬೇಕು ಅಂತ ಆಸಕ್ತಿ ಇರೋರು ಇಲ್ಲಿಗೆ ಬಂದು ತಮ್ಮ ಒಂದು ಸ್ಟುಡಿಯೋ ಅಂದರೆ ನಿಮ್ಮ ವರ್ಕ್ಶಾಪ್ಗೆ ಬಂದ್ಬಿಟ್ಟು ಕಲಿಬೋದಬೇಕಾದ್ರೆ ಅವ್ರಿಗೆ ಸರ್ ಯಾವಾಗ ಬೇಕಾದ್ರು ಯಾರು ಬೇಕಾದ್ರು ಬರ್ಲಿ ಅವ್ರಿಗೆ ನಾವು ಕೆಲಸ ಹೇಳ್ಕೊಡ್ತೀನಿ. ನಮಗೂ ಆಕ್ಚುಲಿ ಕೆಲಸಗಾರರದು ತುಂಬಾ ಅವಶ್ಯಕತೆ ಇದೆ. ನಮಗೆ ಆಕ್ಚುಲಿ ಕೆಲಸಗಾರರು ನಮಗೆ ಬೇಕಾಗಿರೋರು ಆಕ್ಚುಲಿ ಸಿಗ್ತಾನೆ ಇಲ್ಲ. ನಮಗೆ ಹೇಳ್ಬೇಕು ಅಂದ್ರೆ ಆತರ ಆಸಕ್ತಿ ಇರೋರು ಬರ್ಲಿ, ಕೆಲ್ಸಕ್ಕೆ ಹೇಳ್ಕೊಡ್ತೀವಿ. ಕೆಲ್ಸಕ್ಕೆ ಬೇಕಾದ್ರೆ ನಾನು ಸೇರಿಸ್ಕೊಳ್ತೀನಿ ಕೂಡ. ಅವ್ರ ಆಸಕ್ತಿ ಇದ್ದು ನಮಗ್ ಬೇಕಾಗಿರೋ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಪರ್ಮನೆಂಟ್ ಮಾಡ್ಕೊಂಡು ನಾವು ಖಂಡಿತವಾಗ್ಲೂ ಫ್ಯಾಕ್ಟ್ರಿಲೇ ಇಟ್ಕೊಳ್ತೀನಿ ಅವ್ರನ್ನ. ಸೊ ಬಟ್ ಕಲಿಯೋರು ಬೇಕಿದ್ರೆ ಯಾವಾಗ ಬೇಕಾದ್ರು ಬರ್ಲಿ, ಕೂತ್ಕೊಂಡು ಕಲೀಲಿ, ನಾವು ಖಂಡಿತವಾಗ್ಲೂ ಹೇಳ್ಕೊಡ್ತೀವಿ ಸರ್. ನೋಡಿ, ಬಹಳ ಆಸಕ್ತಿಯಿಂದ ಹೇಳ್ತಾ ಇದ್ದಾರೆ. ಸುಮಾರು ಜನ ಯುವಕರು ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಟ್ಬಿಟ್ಟು SSLC ಪಾಸ್ ಮಾಡಿದೆ, PUC ಪಾಸ್ ಮಾಡಿದೆ, ಸುಮ್ಮನೆ ಕೆಲಸ ಇಲ್ಲ ಅರಿತಾ ಇರ್ತಾರೆ. ಅಂಥವ್ರು ಬಂದು ಈ ಒಂದು ಭಾನುಪ್ರಕಾಶ್ ಅವರ ವರ್ಕ್ಶಾಪ್ಗೆ ಬಂದ್ಬಿಟ್ಟು ಇಲ್ಲೇ ಆರ್ಟನ್ನು ಕಲ್ತ್ಕೊಂಡ್ರೆ ನಿಮ್ಮ ಜೀವನಕ್ಕೂ ಒಂದು ದಾರಿ ಆಗುತ್ತೆ, ಮತ್ತು ನಿಮ್ಮ ಜೀವನಕ್ಕೂ ಅನುಕೂಲ ಆಗುತ್ತೆ, ಹಣಕಾಸು ಅನುಕೂಲ ಆಗುತ್ತೆ, ನಿಮ್ಮ ಫ್ಯಾಮಿಲಿಗೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ಬನ್ನಿ. ಈ ಥರ ಯಾರು ಕೂಡ ಕರೆಯೋದಿಲ್ಲ. ಕೆಲಸ ಎಲ್ಲ ಕೊಡ್ತೀವಿ ಬನ್ನಿ, ಕೆಲಸ ಎಲ್ಲ ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ಯಾರು ಕೂಡ ಕರೆಯೋದಿಲ್ಲ. ಫಸ್ಟು ಟ್ರೈನಿಂಗ್ ಹೇಳ್ಕೊಡ್ತೀವಿ ಬನ್ನಿ ಅಂದ್ಬಿಟ್ಟು ತಿಂಗಳಿಗೆ ಎಷ್ಟು ಕೊಡಬೇಕು, 1000 ಕೊಡಬೇಕು, 2000 ಕೊಡಬೇಕು, 3000 ಕೊಡಬೇಕು ಅಂತ ದುಡ್ಡು ವಸೂಲಿ ಮಾಡ್ತಾರೆ. ಇವರು ಫ್ರೀ ಆಫ್ ಕಾಟು ಇಲ್ಲಿ ಬಂದು ಎಲ್ಲರಿಗೂ ಕೂಡ ಇಲ್ಲೇ ವಾಟನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಮುನ್ನುಗ್ಗಿ ಬರಬೇಕು. ಯಾರು ನಿಮ್ಮನ್ನ ಬನ್ನಿ ಬನ್ನಿ ಅಂತ ಯಾರು ಕರೆಯಲ್ಲ. ದಯಮಾಡಿ ಎಲ್ಲರೂ ಕೂಡ ಮುನ್ನುಗ್ಗಿ ಬಂದು ಇವತ್ತು ಅಡ್ರೆಸ್ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಅಥವಾ ಫೋನ್ ನಂಬರ್ ಕೂಡ ಕೊಡ್ತಾರೆ. ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಇದಕ್ಕೇನು ವಿದ್ಯೆ ಏನು ಬೇಕಾಗಿಲ್ಲ. SSLC ಫೇಲ್ ಆಗಿರೋ ಪರವಾಗಿಲ್ಲ, PUC ಫೇಲ್ ಆಗಿರೋ ಪರವಾಗಿಲ್ಲ. ಯಾರು ಕೆಲಸ ಸಿಗ್ದೇನೆ ಸುಮ್ಮನೆ ಐಡ್ಲಾಗಿ ಕಲಿದಿರ್ತಾರೆ ಅಂಥವ್ರು ಬಂದು ಬೇಕಾದ್ರೆ ಕಲ್ತ್ಕೊಂಡು ಬೇಕಾದ್ರೆ ಮುಂದಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಇದೊಂದು ವರ್ಕು ಎಷ್ಟೆಷ್ಟಾಗುತ್ತೆ? ವರ್ಕು ಸುಮಾರು ಒಂದೊಂದು ವರ್ಕ್ ಎಷ್ಟೆಷ್ಟಾಗುತ್ತೆ? ಈಗ ಇಲ್ಲಿ ನಮ್ಮ ಟಾಟಾ ಅವ್ರದ್ದು ಪೇಂಟಿಂಗ್ ವರ್ಕ್ ಇದೆ, ಅದು ಇದೆಲ್ಲ ಮಾರ್ಲಿಕ್ಕೋಸ್ಕರ ಮಾಡಿದ್ದಲ್ಲ ಸರ್. ಇವೆಲ್ಲ ಅಂದ್ರೆ ಇದು ನಾನು ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಮಾಡಿದ್ದು. ಅನ್ಫಾರ್ಚುನೇಟ್ಲಿ ನನಗೆ ಅಪಾಯಿಂಟ್ಮೆಂಟೇ ಸಿಗ್ಲಿಲ್ಲ ಕೊಡೋದಕ್ಕೆ. ಸೊ ಹಾಗಾಗಿ ಅದು ಹಾಗೆ ಉಳ್ಕೊಂಡಿದ್ದು. ಇಲ್ಲಿ ಬಹಳಷ್ಟು ಎಕ್ಸ್ಪೆರಿಮೆಂಟ್. ಬಟ್ ನಮ್ಮಲ್ಲಿ ಒಂದು ಇಲ್ಲೇ ವರ್ಕ್ಗಳು ಒಂದು 500 ರೂಪಾಯಿಂದ ಸ್ಟಾರ್ಟ್ ಆಗಿ ನಮ್ಮಲ್ಲಿ ಒಂದು 10 ಲಕ್ಷ 15 ಲಕ್ಷ ತಕ್ಕನು ನಮ್ಮ ಹತ್ರ ಪ್ರಾಡಕ್ಟ್ಗಳಿದೆ. ಸೊ ಅಂದ್ರೆ ಅದು ಬೇಸಿಕಲಿ ಹೇಗೆ ಅಂದ್ರೆ ಎಷ್ಟು ದಿವಸ ತಗೊಂಡಿದೆ, ಎಷ್ಟು ವರ್ಕ್ ಹೋಗಿದೆ, ಎಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇವೆ ಅದಕ್ಕೆ, ಅದ್ರ ಮೇಲೆ ನಾವು ಅದನ್ನ ಪ್ರೈಸ್ ನ ಡಿಸೈಡ್ ಮಾಡ್ತೀವಿ. ಒಂದು 500 ರೂಪಾಯಿಂದ ಹಿಡಿದು ಬೇಕಾದ್ರೆ ಒಂದು 10-15 ಲಕ್ಷ ತಕ್ಕನು ನಮ್ಮ ಹತ್ರ. ವರ್ಕ್ ಮ್ಯಾನ್ಶಿಪ್ ಎಷ್ಟು ಟೈಮ್ ತಗೊಂಡಿದೆ, ವರ್ಕ್ ಇಡಕ್ಕೆ ವರ್ಕ್ ಮಾಡಕ್ಕೆ ಎಷ್ಟು ದಿನ ಇಡ್ತಿದೆ, ಅದ್ರ ಮೇಲೆ ಕಡೆ ಎಷ್ಟು ಜನ ಕೆಲಸಗಾರರು ಕೆಲಸ ಮಾಡ್ತಾರೆ ಅದೆಲ್ಲ ಲೆಕ್ಕ ಹಾಕಿ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ತೀವಿ. ಸಾಮಾನ್ಯವಾಗಿ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ವರ್ಕು, ಕಮ್ಮಿ ರೇಟ್ ಸಿಗೋದಿಲ್ಲ ಇದು. ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಕಲೆ ಇದು ನಮ್ಮ ಕಲೆ, ಇದು ನಮ್ಮಲ್ಲೇ ಇರುವಂಥದ್ದು. ಇದನ್ನ ನಾವು ಉಳಿಸ್ಕೊಬೇಕು, ಮತ್ತೆ ನೆಕ್ಸ್ಟ್ ಪೀಳಿಗೆಗೆ ತಗೊಂಡು ಹೋಗ್ಬೇಕು. ಇದನ್ನ ನಾವು ಗೌರವಿಸಿ ಇಲ್ಲ, ಇದಕ್ಕೆ ಆಸಕ್ತಿ ಅಂದ್ರೆ ಇದನ್ನ ನಾವು ಪ್ರೋತ್ಸಾಹಿಸೋದು ಅಂತ ಒಂದು ಇತ್ತು ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ಉಳ್ಕೊಳ್ಳುತ್ತೆ, ಇನ್ನು ನೆಕ್ಸ್ಟ್ ಪೀಳಿಗೆಗೆ ಹೋಗುತ್ತೆ. ಇಲ್ಲದೆ ಹೋದ್ರೆ ಇದು ಇಲ್ಲೇ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಇದು ಈ ಥರ ಮಾಡೋರು ಯಾರೂ ಸಿಗೋದಿಲ್ಲ. ಸೊ ಎಲ್ಲರ ಸಹಾಯ ಬೇಕಾಗಿದೆ, ಮತ್ತೆ ಎಲ್ಲರದು ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಹೇಳ್ಕೊಡಿ. ಇದು ನಾನು ಈ ಆರ್ಟ್ ವರ್ಕ್ನ ನಮ್ಮ ಫ್ಯಾಕ್ಟ್ರಿಲೇ ತೊಗೊಬೇಕು ಅಂತ ಏನೂ ಉದ್ದೇಶ ಇಲ್ಲ. ನೀವು ಮಂಡಿ ಮೊಹಲ ಇಲ್ಲ ನಮ್ಮ ಕರಕುಶಲನಗರ ಕಡೆ ಹೋದ್ರೆ ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಹತ್ರ ತಗೊಳ್ಳಿ, ಎಲ್ಲಾದ್ರೂ ತಗೊಳ್ಳಿ. ಬಟ್ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲರಿಗೂ ಹೇಳಿ, ನಿಮ್ಮ ಮನೆಗಳಲ್ಲಿ ಹಾಕೊಳ್ಳಿ, ಗಿಫ್ಟಿಂಗ್ಗಳನ್ನು ಕೊಡಿ. ಸೊ ದಟ್ ಇದ್ರ ಬಗ್ಗೆ ಈ ಕಲೆ ಬಗ್ಗೆ ಎಲ್ಲರಿಗೂ ಗೊತ್ತಾಗತ್ತೆ. ಇದು ನಮ್ಮಲ್ಲಿ ಉಳ್ಕೊಳ್ಳುವಂಥ ಒಂದು ಹೆಜ್ಜೆ ಆಗತ್ತೆ. ಈ ಒಂದು ಇನ್ಲೇ ಆರ್ಟ್ ಕಲೆ ತುಂಬಾ ಬೆಲೆ ಬಾಳುವಂಥದ್ದು, ವ್ಯಾಲ್ಯೂಬಲ್ ಆರ್ಟ್ ಇದು. ಇದು ಪೇಂಟಿಂಗ್ ಬೇಕಾದ್ರೆ ಮಾಡಾಕೊಡೋದು, ಇನ್ಲೇ ಆರ್ಟ್ ವರ್ಕ್ ಮಾಡೋದು ತುಂಬ ಕಷ್ಟ ಇದೆ. ಅದನ್ನ ಕಲ್ತ್ಕೊಂಡು ಈ ಒಂದು ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ. ಇದು ಹೀಗೆ ಆದರೆ ನಶಿಸಿ ಹೋಗ್ಬಿಡುತ್ತೆ. ಅದರಿಂದ ಯುವ ಪೀಳಿಗೆ ಅವರು ಮುಂದೆ ಬರಬೇಕು, ಮುಂದೆ ಬಂದು ಈ ಕಲೆಯನ್ನು ಕಲ್ತ್ಕೊಂಡು ಮುಂದುವರಿಸ್ಬೇಕು. ಇದರಲ್ಲಿ ತುಂಬ ಫ್ಯೂಚರ್ ಇದೆ, ಭವಿಷ್ಯ ಇದೆ. ಹೊರದೇಶಗಳಲ್ಲಿ ತುಂಬ ಜನಪ್ರಿಯವಾಗಿರ್ತಕ್ಕಂಥ ಪೇಂಟ್ ವರ್ಕ್ಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ. ನಿಮಗೂ ಕೂಡ ವೃತ್ತಿ ಆಗುತ್ತೆ. ದಯಮಾಡಿ ಬನ್ನಿ ಅಂತ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ.
ತಾವು ಇನ್ನೇನು ವಿಚಾರ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಷ್ಟೇ. ಅಂದ್ರೆ ಬೇಸಿಕಲಿ ನಮ್ಗೆ ಏನಂತ ಹೇಳಿದ್ರೆ ಇದನ್ನ ಮುಂದೆ ತಗೊಂಡು ಹೋಗ್ಬೇಕು, ಇದ್ರ ಬಗ್ಗೆ ಎಲ್ಲಾರು ಗೊತ್ತಾಗ್ಬೇಕು. ಕಲಿಯಕ್ಕೆ ಇಂಟ್ರೆಸ್ಟ್ ಇರೋರು ಖಂಡಿತ ಬಂದು ಕಲೀರಿ. ಇದನ್ನ ಸೀರಿಯಸ್ ಆಗಿ ಇದನ್ನೇ ವೃತ್ತಿಯಾಗಿ ತಗೊಂಡು ಅಂತವ್ರು ಇದ್ರು ಅವ್ರಿಗೆ ನಾವು ಹೇಳ್ಕೊಡ್ತೀವಿ. ಕೆಲಸ ಕೂಡ ನಾನೇ ಕೊಡ್ತೀನಿ, ಇಷ್ಟಂತಾನೆ ಹೇಳ್ಬೋದು ಸರ್. ನಡೆಯೋದು ಸ್ಟಾರ್ಟಿಂಗಲ್ಲಿ ತಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ ನಮ್ಮ ತಂದೆಗೆ 2 ಮಕ್ಕಳು, ನಾನು ನಮ್ಮ ತಮ್ಮ. ಸೊ ನಮ್ಮ ತಮ್ಮ BMS ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಸೊ ಬೆಂಗಳೂರಲ್ಲಿ ಇರ್ತಾರೆ ಅವರು. ಸೊ ನಾನು ನಮ್ಮ ತಮ್ಮ ಇಬ್ರು ಸರ್. ನಿಮ್ಗೆ ಮದುವೆ ಆಗಿದೆ ಸರ್? ನನಗೆ ಮದುವೆ ನನಗೆ 2 ಮಕ್ಕಳಿದ್ದಾರೆ. ಸೊ ವೈಫ್ ಸಾಫ್ಟ್ವೇರ್ ಅಲ್ಲಿ ಇದ್ದಾಳೆ. ಸೊ ನನ್ನ ಇಷ್ಟೊಂದು ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ವೈಫೇ. ಯಾಕಂದ್ರೆ ಇಷ್ಟೊಂದೆಲ್ಲ ಏನೇ ನಾನು ಮಾಡ್ತಾ ಇದ್ರು ಹಿಂದೆಗಡೆಯಿಂದ ಸಪೋರ್ಟ್ ಆಗಲಿ, ಮನೆ ಕಡೆ ಸಪೋರ್ಟ್ ಆಗಲಿ, ತುಂಬ ದೊಡ್ಡ ಸಪೋರ್ಟ್ ಅಂದರೆ ನನ್ನ ವೈಫ್. ಸೊ ಅದನ್ನಂತೂ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಸರ್. ಯಾವುದೇ ಒಂದು ಒಳ್ಳೆಯ ಸಾಧನೆ ಮಾಡಿದ ವ್ಯಕ್ತಿಗಿಂತ ಹಿಂದೆ ಒಬ್ಬರು ಸ್ತ್ರೀಯರ ಒಂದು ಪ್ರೋತ್ಸಾಹ ಇದ್ದೇ ಇರುತ್ತೆ. ಅದು ತಮ್ಮ ಜೀವನದಲ್ಲಿ ಅದು ಯಶಸ್ವಿಯಾಗಿದೆ. ಅಂತ ಮಾತು ಕರೆಕ್ಟಾಗಿ ಫುಲ್ಫಿಲ್ ಆಗಿದೆ ಅಂತ ಹೇಳ್ತಿತ್ತು. ತಮ್ಮ ಮಕ್ಕಳು ಆದರೂ ಈ ಒಂದು ವೃತ್ತಿನ ಕೈಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ಸರ್? ಖಂಡಿತ. ನಮ್ಮ ದೊಡ್ಡ ಮಗ ಆ್ಯಕ್ಚುಲಿ ಅವನು ಅಂದರೆ ಚಿಕ್ಕವಳಿಂದ ತುಂಬ ಚಿಕ್ಕವಳು. ಸೊ ಮಗನಿಗೇನು ಕೂಡ ಡ್ರಾಯಿಂಗ್ ಎಲ್ಲ ಆಸಕ್ತಿ ಇದೆ, ಇನ್ನೂ ಓದ್ತಾ ಇದ್ದಾನೆ. ಸೊ ಹಾಗಾಗಿ ಬಟ್ ಅವನಿಗೂ ತುಂಬ ಡ್ರಾಯಿಂಗ್ ಎಲ್ಲ ಆಸಕ್ತಿ ಇದೆ. ಅವನು ಯಾವಾಗ್ಲಾದ್ರು ಬರ್ತಾನೆ, ಕೆಲಸ ಮಾಡ್ತಾನೆ ಯಾವಾಗ್ಲಾದ್ರು. ಬಟ್ ಏನಂತ ಹೇಳಿದ್ರೆ ಅವ್ನು ಇನ್ನೂ ಓದ್ತಾ ಇರೋದ್ರಿಂದ ನಾನು ತುಂಬ ಜಾಸ್ತಿ ಅವ್ರಿಗೆ ಅದ್ರ ಕಡೆಗೆ ಫೋರ್ಸ್ ಮಾಡ್ತಿಲ್ಲ ನಾನು. ಸೊ ಓದಾದ್ಮೇಲೆ ಅವನ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ಅವನು ಮುಂದುವರ್ಸ್ಕೊಂಡು ಹೋಗ್ತಾನೆ. ವೀಕ್ಷಕರಿಗೆ ಭಾನುಪ್ರಸಾದ್ ಅವರು ಯಾವುದೊಬ್ರು ಕಸ್ಟಮರ್ ಬಂದಿದ್ದಾರೆ, ಕಸ್ಟಮರ್ನ ಅಟೆಂಡ್ ಮಾಡಕ್ ಹೋಗಿದ್ದಾರೆ. ಈಗ ನಮ್ಮ ಪಕ್ಕದಲ್ಲಿ ಕುಂತಿರ್ತಕ್ಕಂಥವ್ರು ಇನ್ಲೇ ವರ್ಕ್ ಆರ್ಟ್ ಕೆಲಸಗಾರರು. ತಾವು ಯಾವ ರೀತಿಯ ಕೆಲಸ ಮಾಡ್ತೀರಿ ಸರ್ ತಾವು? ಸರ್ ಇದ್ರ ಹೆಸರು ವುಡ್ ಇನ್ಲೇ ಅಂತ. ವುಡ್ ವರ್ಕ್ ಮತ್ತೆ ವುಡ್ ಇನ್ಲೇ ಅಂತ ಇದ್ರ ಹೆಸರು, ನಮ್ಮ ಕಲೆ ಹೆಸರು. ಕನ್ನಡದಲ್ಲಿ ಕುಂದಣ ಕಲೆ ಅಂತ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ, ಇಂಗ್ಲಿಷಲ್ಲಿ ವುಡ್ ವರ್ಕ್ ಅಂತ ಕರಿತೀವಿ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್ ಅಂತ. ಯಾವಾಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರ್ತಾವ ಇಲ್ಲಿ? 25 ವರ್ಷದಿಂದ ನಾವು ಕಲ್ತಿರೋದು. ಕೆಲ್ಸಕ್ಕೆ ಅಂತ ಬಂದಿರೋದು 25 ವರ್ಷದಿಂದ. ಇಲ್ಲಿ 7-8 ವರ್ಷ ಆಯ್ತು. ಮೊದ್ಲಿಂದನೂ ಚಿಕ್ಕ ಹುಡುಗರಿಂದನೂ ಚಿಕ್ಕ ವಯಸ್ಸಿಂದಾನು ಇದೆ. ಫಸ್ಟ್ ಕೆಲಸ ಕಲ್ತಿದ್ದಂಗೆ ನೀವು? ಇದು ನಮ್ ಕುಟುಂಬದಿಂದ ಬಂದಿರೋ ಕೆಲಸ ಇದು. ಯಾಕೆ ಪ್ರತಿಯೊಬ್ರು ಮಾಡ್ತಿರೋ ನಮ್ ಕುಟುಂಬದಲ್ಲಿ. ಅವ್ರು ನೋಡ್ಕೊಂಡೆ ಹಂಗೆ ನಾವು ಕಲಿಯ ಆಸಕ್ತಿ ಆಯ್ತು, ಹಾಗೆ ಬಂದ. ಇಲ್ಲಿ ಬಂದ್ಮೇಲೆ ಎಷ್ಟು ವರ್ಕ್ ಮಾಡಿದಿರ್ತಾವು? ಈಗ ಇಲ್ಲಿಗೂ ಹೊರಗಡೆಗೂ ವ್ಯತ್ಯಾಸಗಳೇನಂದ್ರೆ, ಹೊರಗಡೆ ಬರೀ ಜನರಲ್ ಕೆಲಸಗಳು, ಜನರಲ್ ಏನು ನಡೀತಾ ಇದ್ದೋ ಆವಾಗಿಂದು ಅದೇನೆ. ಇಲ್ಲೇನಂದ್ರೆ ವಿಶೇಷವಾದ ಕೆಲಸಗಳು, ಸ್ಪೆಷಲ್ ಆಗಿರ್ತಕ್ಕಂಥ. ಸ್ಪೆಷಲ್ ಅಂದ್ರೆ ತುಂಬಾ ಸ್ಪೆಷಲ್. ಅದೇ ಕೆಲಸನೇ ಬೇರೆ ತರ. ಸ್ಪೆಷಲ್ ಅಂದ್ರೆ ಯಾವ ತರ? ವರ್ಕ್ ಅಲ್ಲಿ ತುಂಬಾ ಡಿಸೈನರಿಗಳು ಚೇಂಜು, ಕೆಲಸ ಚೇಂಜು, ಒಳ್ಳೊಳ್ಳೆ ಕೆಲಸ, ಈ ಮಾಸ್ಟರ್ ಕೆಲಸ ಅಂತ ಅಂತೀವಲ್ಲ ಆ ತರ ಕೆಲಸಗಳು. ಈ ಹೊರಗಡೆಗೂ ಇಲ್ಲಿ ಇರೋಗೂ ವ್ಯತ್ಯಾಸ. ಹೊರಗಡೆ ಬರೀ ರಾಮ ಕೃಷ್ಣ. ಹೊರಗಡೆ ಏನಂದ್ರೆ ಮಾಮೂಲಿ ಲಕ್ಷ್ಮಿ, ಗಣಪತಿ, ಸರಸ್ವತಿ, ಮತ್ತೆ ಇನ್ನೊಂದೇನು ಲಾರ್ಡ್ ಸಫರ್, ಅದು ಇದು ಏನೇನು ಜನರಲ್ ಎಲ್ಲಾ ಕಡೆನೂ ಏನ್ ಸಿಗ್ತದೆ ಅದು ಪ್ರತಿಯೊಂದ್ ಕಡೆನೂ ಸಿಗ್ತದೆ. ಇಲ್ಲಿ ಇರೋಂತ ಪದಾರ್ಥಗಳು ಮತ್ತೆ ಇಲ್ಲಿ ಮಾಡಿರೋಂತ ಕೆಲಸಗಳು ಹೊರಗಡೆ ಇಲ್ಲ. ಹೊಸ ಹೊಸ ಆಲೋಚನೆ, ಹೊಸ ಅಲೆ. ಈಗ ಚೇಂಜ್ ಬೇಕು ಅಂತಾರಲ್ಲ, ಆ ತರ ಹೊಸ ವಿನ್ಯಾಸಗಳು, ಹೊಸ ಕಲೆಗಳು, ಅದು ಇದ್ರಲ್ಲಿ ನಮ್ಮಲ್ಲಿ ಮಾಡ್ಕೊ ಬಂದಿರೋದು. ಮಾಡಿದ್ದನ್ನೇ ಮಾಡಿದ್ರೆ ನಮ್ ಕೆಲ್ಸದ ಬಗ್ಗೆ ಇನ್ನೂ ಬೆಳವಣಿಗೆ ಬೇಕು. ಬೆಳವಣಿಗೆ ಬೇಕಲ್ಲ ಸರ್, ಮಾರ್ಕೆಟಿಂಗ್ಗೆ ಬೆಳವಣಿಗೆ ಬೇಕು. ನೋಡೋರ್ಗು ನೋಡಿ ನೋಡೋಕಾಗಲ್ಲ. ಚೇಂಜ್ ಬೇಕು, ಏನಾದ್ರು ಒಂದು ಹೊಸತನ ಇರ್ಬೇಕು ಅದ್ರಲ್ಲಿ. ಹೊಸತನ ಇರ್ಬೇಕು ಅಂದ್ರೆ ನಾವು ಹೊಸತನ ಮಾಡಿದ್ರೆ ಮಾತ್ರನೇ ಹೊಸತನ ಬರಕ್ ಸಾಧ್ಯ. ಇದು ನಮ್ಮ ಸರ್ ಅವ್ರ ಮಾರ್ಗದರ್ಶನದಲ್ಲಿ ಇದು ಈ ತರನೇ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿ ಈ ಕೆಲ್ಸಗಳನ್ನ ನಾವು ಒಂದು ಹೊಸ ರೂಪಕ್ಕೆ ತಗೊಬಂದಿದ್ದೀವಿ. ಇದೇ ಕೆಲ್ಸನೇ ಹೊಸ ರೂಪ ಅಷ್ಟೇನೆ, ಇನ್ನೇನಿಲ್ಲ ಬದಲಾವಣೆ, ಹೊಸತನ ಅಷ್ಟೇನೆ. ಸುಮಾರು ಆರ್ಟ್ ವರ್ಕ್ ಎಲ್ಲ ಮಾಡಿದಾರೆ. ಇಲ್ಲಿ ಇರೋದು ಎಲ್ಲ ನಾವುಗಳು ಮಾಡಿರೋದೇನೆ ಕೆಲ್ಸಗಳು. ತಮ್ಮ ವೀಕ್ಷಕರಿಗೋಸ್ಕರವಾಗಿ ದಯಮಾಡಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀರಾ? ಏನಾದ್ರು ವಿವರಣೆ ಕೊಡ್ತೀವಿ ಸರ್. ಇದು ಏನ್ ವರ್ಕ್ ಸರ್ ಇದು? ಸರ್ ಇಲ್ಲಿರೋದು ಏನ್ ವರ್ಕ್? ಇದು ಲಾರ್ಡ್ ಸಫರ್ ಅಂತ.
ಹಾ ಹಾ ಲಾರ್ಡ್ ಸಪ್ಪರ್ ಅಂತ ಈ ಲಾರ್ಡ್ ಪಿಕ್ಚರ್ ಸಪ್ಪರ್ ಹೆಸರು. ನಮ್ಮ ನಮ್ಮ ಯೇಸು ಕ್ರಿಸ್ತ ಅವರ ಕಡೆ ಊಟ. ಕ್ರಿಸ್ತ ಅವರು ಕಡೆ ಊಟ ಅಂತ ಏನ್ ಮಾಡಿದ್ರು ಆ ಚಿತ್ರ ಇದು. ಹಾ ಹಾ ಇದ್ರ ವಿಶೇಷ ಏನ್ ಸರ್ ಇರೋದು? ಇದ್ರ ವಿಶೇಷ ಏನಂದ್ರೆ ತುಂಬಾ ಸ್ಪೆಷಲರಿ ವರ್ಕ್ ಇದು. ಇದೇನ್ ಕೆಲಸ ಐತೆ ಈ ಕೆಲಸದಲ್ಲೇ ತುಂಬಾ ಸ್ಪೆಷಲ್ ಕೆಲಸ ಇದು. ಇದ್ರಲ್ಲಿ ಎಲ್ಲ ಪ್ರತಿಯೊಂದು ಹಾಕಿರೋದೆಲ್ಲ ಎಲ್ಲ ನ್ಯಾಚುರಲ್ ಕಲರ್ ಚಕ್ಕೆಗಳಿದು. ಇದ್ರಲ್ಲಿ ಯಾವ್ದು ಬಣ್ಣದ ಕಲರ್ಗಳು ಬಳಸಿಲ್ಲ, ಮತ್ತೆ ಯಾವ್ದು ಬಳಸಿಲ್ಲ. ಮೇನ್ ಈ ಚಿತ್ರದ ವಿಶೇಷ ಮೇನ್ ಬಂದು ಯಾವ ಕಲರ್ಗೆ ಯಾವ ಉಡ್ಡಿ ಬೇಕು ಅದೇ ತರ. ಈಗ ಅದು ಫೋಟೋ, ಈಗ ಫೋಟೋಲ್ ಏನಿರ್ತದೆ ಅದಕ್ಕೆ ಕಲರ್ಗೆ ತಕ್ಕಂತೆ ಮ್ಯಾಚ್ ಮಾಡ್ಕೊಂಡು ಸಾಸರ್ ಇದೆ, ಸಾಸರು. ಇದು ಮತ್ತೆ ಅವ್ರ ಬಟ್ಟೆ ನೋಡಿ, ಈ ಬಟ್ಟೆಗಳು ಇದು ಅದಕ್ಕೆ ಆದ ರೀತಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀವಿ. ಇಲ್ಲಿ ನೋಡಿ ಇದು ಮತ್ತೆ ಇವರು ಮುಖ ಆಗ್ಬೋದು ಪ್ರತಿಯೊಂದು ಇಲ್ಲಿ ಮಾಡಿ. ಇಲ್ಲಿ ಇದು ನೋಡಿ ಇದು ಒಂದು ಇದು ಕಾಣಿಸ್ತಿದೆಯಲ್ಲ ಜಗ್ ಇದು ಒಂದು ಇದು ಅಷ್ಟೇ ಸೇಮ್ ಫೋಟೋಲ್ ಏನೈತೆ ಪ್ರತಿಯೊಂದು ಅದೇ ತರನೇ ಮಾಡಿರೋಂತ ಕಲೆ ಇದು. ನೋಡಿ ಇಲ್ಲಿ ಪ್ರಭಾವಳಿ ಕೂರಿಸ್ಬೇಕಾರೆ ಎಷ್ಟು ಕಷ್ಟ ಇದೆ. ಅದನ್ನ ಕಟ್ ಮಾಡಿ ಉಂಡಿಕೆ ಮಾಡಿ ಅದೇ ತರ ವುಡ್ ಕಟ್ ಮಾಡ್ಕೊಂಡು ಎಲ್ಲ ಅಷ್ಟೇ. ಇದು ಕಷ್ಟ ಇದೆ ಅಂದ್ರೆ ಏನ್ ಗೊತ್ತಾ, ಮಾಡೋರ್ಗೆ ಕಷ್ಟ ಅಲ್ಲ, ಕೆಲ್ಸ ಮಾಡೋರ್ಗೆ ಇದು ಕಷ್ಟದ ಕೆಲ್ಸ ಅಲ್ಲ. ಇದು ನೋಡೋರ್ಗೆ ಇದು ಆಶ್ಚರ್ಯ ವಿಶೇಷ ಅಂತ. ಕಲ್ತಿ ಮಾಡ್ತಿರಲ್ಲ ಅವ್ರಿಗೆ ವಿಶೇಷ ಏನಿಲ್ಲ ಇದ್ರಲ್ಲಿ. ಇದು ಹೇಳಿ ಸರ್ ಇವಾಗ ಆನೆ. ಸರ್ ಇದು ಬಂದು ಒಂದು ಚಿಕ್ಕ ಮರಿ ಆನೆ ಐತೆ ಗೊತ್ತಾ, ಸೇಮ್ ಅಷ್ಟೇ ಸೈಜ್ ಐತೆ ಇದು. ಚಿಕ್ಕ ಮರಿ ಆನೆ ಬರ್ತದಲ್ಲ ಅಷ್ಟೇ ಉದ್ದ ಸೈಜ್ ಅಷ್ಟು ಬರ್ತದೆ ಇದು. ಈ ಸೈಜ್ ನೋಡ್ತೀನಿ ಅಂದ್ರೆ ಕರೆಕ್ಟ್ ಆಗಿ. ನೀರಲ್ಲಿ ಆಟ ಆಡ್ತಾ ನೀರಲ್ಲಿ ಇದು ಈಜ್ತಾ ಇರೋದು ಮಾಮೂಲಿ. ನೀರೊಳಗಡೆ ಮುಕ್ಕಾಲ್ ಭಾಗ ನೀರೊಳಗೊಂಡೋಗೈತೆ, ಇನ್ನು ಅರ್ಧ ಭಾಗ ನೀರಲ್ಲಿ ಇರೋಂತ ಚಿತ್ರ ಇದು. ಇದು ಅದ್ರ ಹಿಂದೆ ಇರೋದು ನೀರಿಂದ ಹಿಂಭಾಗ ಇರೋಂತ ಗಿಡ ಇದು. ಆತರ ಇದು. ಇದಕ್ಕೆ ರೇಟ್ ಸುಮಾರು ಎಷ್ಟಾಗ್ಬೋದು ಸರ್? ಒಂದ್ 2-3 ಲಕ್ಷ ಆಗತ್ತೆ ರೇಟು? ತುಂಬಾ ಜಾಸ್ತಿ ಆಗುತ್ತೆ ಸರ್. ಇದು ನಮ್ ಕೆಲ್ಸನ ಎಷ್ಟೋ ತಿಂಗಳು ಹಿಡ್ದೈತೆ ಇದು. ಅದ್ರಲ್ಲಿ 4-5 ಜನ ಸೇರ್ಕೊಂಡು ಮಾಡಿರೋ ಕೆಲಸ ಇದು. ಮೋಡಗಳು ಕೂರ್ಸ್ಬೇಕಾದ್ರೆ ಊಟದ ಯಾವ ರೀತಿ ಕಟ್ ಮಾಡ್ಕೊಂಡು. ಮೋಡ ಅಲ್ಲ ಇದು ಗಿಡಗಳಿದು, ಗಿಡ ಮರಗಳು. ನೋಡಿ ವುಡನ್ ಕಲ್ಚರ್ ಇದು. ಈ ತರ ವರ್ಕ್ ತಾವ್ ಮಾಡ್ತೀರಾ? ಇದು ನಾವ್ ಮಾಡೋ ಕೆಲ್ಸ ಅಲ್ಲ, ಇದೇ ಕಾರ್ವಿಂಗ್ ಅವರಲ್ಲ ಅವ್ರು ಮಾಡಿರೋ ಕೆಲ್ಸ ಇದು. ಮದನಿಕೆ ಇದ್ರ ಹೆಸರು. ಹೇಳಿ. ಮದನಿಕೆ ಶಾಕುಂತಲೆ ಪಿಕ್ಚರ್ಗಳು ಬರಲ್ವಾ, ಆತರ ಇದು ಒಂದು ವಿಗ್ರಹ ಇದು. ಇದು ಯಾವ ವುಡ್ ಇದು? ಯಾವ್ದು ಇದು? ಇದು ಟೀಕುಡ್ ಇರ್ಬೇಕು. ಇದು ಟೀಕುಡ್. ಇದು ಟೀಕುಡ್ ಮಾಡಕ್ ಹಾಕಂತ ಟೀಕುಡ್ ತುಂಬಾ ಸಾಫ್ಟ್ ಇರ್ತದೆ, ಅದರಲ್ಲಿ ಕೆಲಸ ಮಾಡ್ಕೋಬಹುದು. ಇದು ಸರ್ ಇದು ಹಂಪೆ. ಇದು ಹಂಪೆ ಕಲ್ಲಿನ ರಥ. ಇದು ಇನ್ನು ದೂರದಿಂದ ತೆಗಿರೋ ಪಿಕ್ಚರ್, ಅವಾಗ ಗೊತ್ತಾಗದು. ಸ್ವಲ್ಪ ದೂರದಿಂದ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದು ತುಂಬಾ ವರ್ಕ್ ಹಿಡಿತೇವೆ, ತುಂಬಾ ವರ್ಕ್ ಐತೆ ಸರ್. ಇದು ಹಂಪೆ ಕಲ್ಲಿನ ರಥ ಇದಲ್ಲ, ಇದು ಅದೇ ಸೇಮ್ ಪಿಕ್ಚರ್. ಅದರದ್ದು ಒಂದು ಭಾಗ ಇದು, ಫುಲ್ ಹಂಪೆ ಅಲ್ಲ ಇದು, ಅದರದ್ದು ಒಂದು ಭಾಗ ಅಷ್ಟೇ ಇದು. ಇದು ಅದೇ ರೀತಿ ವರ್ಕ್ ಸರ್? ಸೇಮ್ ಈಗ ಏನ್ ವರ್ಕ್ ಗಳು ನೋಡಿದ್ರಿ ಅದೇ ತರನೇ ವಿಶೇಷವಾಗಿರೋ ವರ್ಕ್ ಇದು. ಶಾರದಾ ದೇವಿನ ಇದು? ಇಲ್ಲ, ಸರಸ್ವತಿ ಇದು. ಮೇಲ್ ಚಂದ್ರ ಅನ್ನೋದು? ಚಂದ್ರ ಅದರದ್ದು. ಇದು ಸರ್ ರಾಧಾಕೃಷ್ಣ ಸರ್. ಇದು ರಾಧಾಕೃಷ್ಣ ಇದೆ. ರಾಧಾಕೃಷ್ಣ ಉಯ್ಯಾಲೆ ಆಡ್ತಾ ಇರ್ತಕ್ಕಂಥದ್ದು, ಗಾರ್ಡನ್ ನಲ್ಲಿ ಉಯ್ಯಾಲೆ ಆಡ್ತಾ ಇರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿದೆ ಇದು. ಒಂದು ಇದು ಎಷ್ಟು ದಿನ ಹಿಡಿಯುತ್ತೆ ಸರ್ ಮಾಡೋದಕ್ಕೆ? ಒಂದು ಇದು ಸುಮಾರು ತಿಂಗಳುಗಳು ಹಿಡಿಯುತ್ತೆ ಸರ್ ಇದು ಕೆಲಸ. ಇದು ಸ್ವಲ್ಪ ಸ್ಮೂತ್ ಆಗಿದೆ ಈ ವರ್ಕು? ಸ್ಮೂತ್ ಅಲ್ಲ, ಆ ಕೆಲಸಗಳಿಗಿಂತ ಒಂಚೂರು ಚೇಂಜ್ ಐತೆ ಅಷ್ಟೇನೆ. ಇದು ಸ್ಮೂತ್ ಗಿದ್ದು ಆತರ ಏನೂ ಇಲ್ಲ ಇದ್ರಲ್ಲಿ. ಇದು ಶ್ರೀಮನ್ ನಾರಾಯಣ ಸರ್. ಇದು ಅನಂತ ಪದ್ಮನಾಭ ಮತ್ತೆ ರಂಗನಾಥ ಸ್ವಾಮಿ ಅಂತ ಹೇಳಿಕಿಲ್ವ ನಾವು, ಅದೇ ದೇವ್ರು ಇದು. ರಂಗನಾಥ ಸ್ವಾಮಿ ಇದು ದೇವ್ರು ಇದು. ಈ ಪೋರ್ಟ್ರೇಟ್ ಎಲ್ಲ ಮಾಡಿದಲ್ಲ ಯಾರು ಮಾಡಿರೋದಲ್ಲ ಸರ್? ಇದು ನಮ್ಮ ಭಾನು ಸರ್ ಮಾಡಿರೋದು ಇದೆಲ್ಲ. ಹೆಂಗೆ ಕ್ಯಾನ್ವಾಸ್ ಮೇಲೆ ಮಾಡಿರೋದವೆಲ್ಲ? ಇಲ್ಲ, ಇದು ಹೆಸರು ಕ್ಯಾನ್ವಾಸ್ ಅಲ್ಲಿ ಸ್ಟ್ರಿಬಲ್ ಆರ್ಟ್ ಅಂತ ಇದೆ ಹೆಸರು, ಈ ಕಲೆ ಹೆಸರು.
ಪೆನ್ಸಿಲ್ ಏನೋ ಗೋಜಿಲ್ ಗೊಂಚರ್ ಗೀಚಿರ್ತಾರ ಅಲ್ಲ ಕಾಣ್ತದೆ. ಇದು ಕೆಲ್ಸನೇ ಆ ತರನೇ ಇದು. ಹಾ ಹಾ ಹಾ. ಇದು ಒಂಚೂರು ದೂರದಿಂದ ನೋಡ್ಬೇಕು ಇದು. ಟಾಟಾ ಅವ್ರದ್ದು ಪೇಂಟಿಂಗ್ ಮಾಡಿದ್ರೆ ಪ್ರತಿಯೊಬ್ಬರದು ಐತೆ. ಹಾ ಹಾ. ಭಾನುಪ್ರಕಾಶ್ ಅವ್ರ ಸೈನ್ ಮಾಡಿರ್ತಕ್ಕಂಥದ್ದು. ಇದಾದ್ಮೇಲೆ ಅಂಬರೀಷ್ ಅವ್ರದ್ದು ಎಲ್ಲ ಪ್ರತಿಯೊಬ್ಬರದು ಇಲ್ಲ. ಅಂಬರೀಷ್ ಐತೆ, ಅಲ್ಲಿ ಅಮಿತಾಬ್ ಬಚ್ಚನ್, ಶಿವಕುಮಾರ್ ಸ್ವಾಮಿಗಳು, ರವಿಶಂಕರ್ ಗುರುಜಿ. ಈ ತರ ಒಟ್ಟರೆ ಸೇಲ್ ಆಗತ್ತಾ? ಗಾಯತ್ರಿನೇ ಇದು? ಗಾಯತ್ರಿ ದೇವಿ. ಗಾಯತ್ರಿ ದೇವಿ, ವಿಶ್ವಕರ್ಮ ಬ್ರಹ್ಮ. ಇದೆಲ್ಲ ಚಿಕ್ಕ ಚಿಕ್ಕ ಪೇಂಟಿಂಗ್ಗಳಿವೆಲ್ಲ ಚಿಕ್ಕ ಇಂಗ್ಲಿ ವರ್ಕ್. ಇದೇನಂದ್ರೆ ಸ್ಪೆಷಲ್ ಆಗಿ ಎಲ್ಲ ಒಂದು ತುಂಬಾ ಚಿಕ್ಕದಾದ್ರೂ ಚೆನ್ನಾಗಿರ್ಬೇಕು ಆ ತರ ಚಿತ್ರಗಳಿದು. ಇಲ್ಲಿ ಕುದುರೆ, ಇದು ಡ್ಯಾನ್ಸ್ ಪ್ಲೇಡ್, ಇದು ಕಾಲು, ಇದು ಗಿಟಾರ್, ಅದು ಪೆನ್ಸಿಲ್, ಅದು ಒಂದು ಕುದುರೆ, ಅದು ಒಂದು ಇದು ಲೈಟ್ ಹೌಸ್. ಸಮುದ್ರ ಲೈಟ್ ಹೌಸ್ ಆ ತರ ಅದು. ಇದೆಲ್ಲ 3D ಕೆಲಸ ಇದ್ರ ಹೆಸರು ಅಂತ. 3D ವರ್ಕ್ ಅಂತ. ಇದು ಆಲದ ಮರ 3D ವರ್ಕ್ ಅಂತ. ಇದು ಎಲ್ಲ ಗೊಂಬೆಗಳ ತರನೇ ಮಾಡಾಕಿರೋದು ನೋಡಿ. ಇಲ್ಲಿ ಗೊಂಬೆ ಹಿಂಗ್ ಬಂದಿರಂಗೆ ಇದು. ಇದೆ ಹಿಂಗ್ ಬಂದಿ, ಇದರಿಂದ ಹಿಂಗ್ ಬಂದಿರಂಗೆ ನೋಡಿ. ಇದು ಎಂಬೋಸಿಂಗ್ ಇದೆ. ಇಂಥ ಒಕ್ಕಲ ಸೇಲ್ ಆಗ್ತವೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲಾನು. ಎಲ್ಲ ನೀವೇ ಮಾಡೋದಲ್ಲ ತಾನೇ? ಎಲ್ಲ ನಾವುಗಳೇ ಮಾಡಿರೋದು. ನಾವು ಅಂದ್ರೆ ನಾವ್ ಒಬ್ರೇ ಅಲ್ಲ, ನಮ್ಮಲ್ಲಿರೋ ಎಲ್ಲ ಕೆಲ್ಸಗಾರರು ಸೇರ್ ಮಾಡಿರೋದು. ಇದೆಲ್ಲ ವರ್ಕ್ ಮಾಡ್ತಿದಾರ ಇಲ್ಲಿ? ಅವತ್ತು ನೀವು ಬಿತ್ತಲ್ಲ ಎಲ್ಲ ಕಟಿಂಗ್ ಮಾಡ್ತಾರದ? ಡಿಸೈನ್ ಹಾಕೊಡ್ತಾರ, ಎಲ್ಲ ಕಟಿಂಗ್ ಮಾಡ್ತಾರಲ್ಲ? ಅಲ್ಲಿ ಇದ್ರಲ್ಲ ಎಲ್ಲ ಕುದುರೆ ಸವಾರಿ ಮಾಡ್ತಾ ಇರತಕ್ಕಂಥದ್ದು. ತಿರುಪತಿ ಬ್ರಹ್ಮೋತ್ಸವ ಒಂದು ಬಿಡಿ ಭಾಗಗಳಿದೆ. ಇದು ಡ್ರಾಯಿಂಗ್ ಆಯ್ತು. ಅದರದ್ದು ಪಿಕ್ಚರ್ಸ್ ಡ್ರಾಯಿಂಗ್ ಅದನ್ನ ಇಲ್ಲಿ ಅಂಟಿಸ್ಕೊಂಡು ಕಟಿಂಗ್ ಮಾಡ್ತಾರಲ್ಲಿ. ಯಾವ ಕಲರ್ ಬೇಕು ಆ ಕಲರ್ ತಗೊಂಡು ಯಾವ್ದಾದ್ರು ಪಿಕ್ಚರ್ಗೆ ಏನೇನ್ ಬೇಕು, ಪಂಚೆಗೆ ಏನ್ ಹಾಕ್ಬೇಕು, ಶರ್ಟ್ಗೆ ಏನ್ ಹಾಕ್ಬೇಕು, ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ಎಲ್ಲ. ಲೇಸರ್ ಮಿಷಿನ್ ಸರ್. ಲೇಸರ್ ಕಟಿಂಗ್ ಆಯ್ತು. ಲೇಸರ್ ಕಟಿಂಗ್. ಈ ಮನುಷ್ಯ ಮಾಡೋ ಕೆಲಸ ಮಿಷಿನ್ ಮಾಡುತ್ತೆ. ಇಲ್ಲ, ಅದರದ್ದೇ ಬೇರೆ ಕೆಲಸ ಐತೆ, ಆ ಕೆಲಸ ಅದು. ಇವಕ್ಕೆಲ್ಲ ಇದಕ್ಕೂ ಸಂಬಂಧ ಇಲ್ಲ. ಇಂಜಿನಿಯರ್ಗಳು ಮಾತ್ರ ಅದು ಕಟಿಂಗ್ ಆಗೋದು. ಅದಕ್ಕೂ ಏನು ಸಂಬಂಧ ಇಲ್ಲ. ಅದ್ರದ್ದು ವಿನಿಯರ್ದಲ್ಲಿ ಏನೇನೋ ಕೆಲವು ಬರ್ತಾವಲ್ಲ, ಆ ತರ ಕೆಲಸಗಳಿಗೆ ಅದು. ಇದೆಲ್ಲ ಹ್ಯಾಂಡ್ ವರ್ಕ್ ಇರ್ತದೆ. ಅದು ಮಿಷಿನ್ ವರ್ಕ್ ಯಾವಾಗಲೂ ಮಿಷಿನ್ ವರ್ಕ್. ಇದೆಲ್ಲ ಜಾಯಿನ್ ಮಾಡ್ತಾರದ ಇಲ್ಲಿ? ಏನ್ ಕಟಿಂಗ್ ಮಾಡ್ತಾ ಇದಾರೆ ಇಲ್ಲಿ? ಅದೇ ಮಾಡೋರಲ್ಲ ಅದನ್ನ ಜೋಡಿಸ್ತಾ ಇರೋದು. ಕಟಿಂಗ್ ಮಾಡಿದ್ರೆ ಬಿಡಿಸ್ತಾ ಇದಾರಲ್ಲ. ಇದೇನು ವರ್ಕ್ ಇದು? ಲೇಸರ್. ಏನಕ್ಕೆ ಮಾಡ್ತಾ ಇರೋದು? ಯಾವುದೋ ಒಂದು ಇದಕ್ಕೆ ಹಾಲ್ಗಳಿಗೆ ವಿನಿಯರ್ದು ಇಂಟೀರಿಯರ್ ಡಿಸೈನ್ಗಳು ಏನಿರ್ತದೆ ಆ ತರ ವರ್ಕ್ ಇದೆ. ಅಲ್ಲಿದೆ
ಪ್ಲೇವುಡ್ ಹೇಳ್ಕೊಳ್ಳಿ ಇದು ನೋಡ್ತಿರುತ್ತೆ ಕಟಿಂಗ್ ಮಾಡ್ತಾರೆ ಬಿಡ್ತಾ ಇದಾರಲ್ಲ ಈಗ. ಕಟಿಂಗ್ ಮಾಡಾಗೈತೆ ಅದನ್ನ ತೆಗಿತಾ ಇರೋದು. ನಮ್ ಜಾಗದಲ್ಲೇ ರೆಡಿ ಆಯ್ತಿಲ್ಲ, ಕೆಲಸನ ನಮ್ ಜಾಗದಲ್ಲೇ ಪಾಲಿಶ್ ನಡೀತಾ ಇರೋದು, ಕೆಲಸ ನಡೀತಾ ಇರೋದು. ಫರ್ನಿಚರ್ ಮಾಡ್ತೀರಾ ನೀವು? ಫರ್ನಿಚರ್ ಐತೆ ಎದುರುಗಡೆ ಎಲ್ಲ ಅದೇ ಐತೆ ಫರ್ನಿಚರ್. ಇಲ್ಲಿ ಅದ್ರದ್ದು ಒಂದು ಇದು ನಡೀತಾ ಇರುತ್ತೆ ಕೆಲಸ ಪಾಲಿಶ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ. ಅಲ್ಲಿ ಕಾರ್ಪೆಂಟರ್ ವರ್ಕ್ ಮುಗಿದ್ಮೇಲೆ ಪಾಲಿಶ್ ವರ್ಕ್ ಇಲ್ಲಿ ಅದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಅಲ್ವಾ ಇದು, ಹಾಕಾಗುತ್ತೆ. ಎಲ್ಲ ಟೀ ಕುಡ್ ಅವೆಲ್ಲ ಎಲ್ಲ ಟೀ ಕುಡ್ ಅಂತಲ್ಲ ಪ್ರತಿಯೊಂದು ಅದು ಇದು ಎಲ್ಲ ಕೆಲವು ವುಡ್ಗಳು ಇರ್ತಲ್ಲ, ಟೀ ಕುಡು ರೋಜುಡು ಎಲ್ಲ ವುಡ್ಗಳಿವೆ. ಇಲ್ಲಿ ನೋಡಿ ಇದು ಮಂಟಪ ಮಾಡ್ತಾ ಇದೀವಿ. ಮಂಟಪದ್ದು ಕೆಳಗಡೆ ಪಾಡ್ಸಿದ್ವಿ, ಮಂಟಪ ಮಾಡ್ತಾರಲ್ಲ ಅದ್ರದ್ದು ಕೆಲವು ಪಾಡ್ಸ್ ಹಿಂದ್ಗಡೆ ಇದೆ. ಕಾಟ್ ಎಲ್ಲ ಮಾಡ್ತೀರಾ ನೀವು? ಕಾಟು ಕಾಟ್ಗಳು ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಅಲ್ಲಿ ಮೇಲೆ ನೋಡಿದ್ರಲ್ಲ ನೀವು, ಅಲ್ಲಿ ನೋಡಿ ಅಲ್ಲಿ ಡಿಫ್ರೆಂಟ್ ಒಂದು ಲ್ಯಾಂಪ್ಸ್ ಬರ್ತದೆ ಅದಕ್ಕೆ. ಇಲ್ಲಿಗೆ ಒಂದು ಲ್ಯಾಂಪ್ಸ್ ಬರ್ತದೆ, ಇಲ್ಲಿಗೆ ದೀಪ ಆಗಿ. ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆಯಿಂದ ಬನ್ನಿ. ಅಲ್ಲಿ ಕೆಳಗಡೆ ಅವರು ಅದು ಅಂಟಿಸ್ತವ್ರಲ್ಲ ಅಲ್ಲಿ, ಅದೇ ಮಂಟಪದ ನೋಡಿದ್ರಲ್ಲ ಸರ್ ನೀವು, ಅದರದ್ದು ಪಾರ್ಟ್ಸ್ಗಳು ಅಂಟಿಸ್ತಾರ ದೇವರು. ಜೈಂಟ್ ಮಾಡ್ತಾ ಇರೋದು ಮರಕ್ಕೆ ಮರ ಪ್ರತಿಯೊಂದು. ಅದು ಅಲೈಟ್ ಹಾಕ್ಬಿಟ್ಟು ಅದನ್ನ ಜೈಂಟ್ ಮಾಡ್ತಾ ಇರೋದು. ಈ ಕಡೆ ಬನ್ನಿ.
ಮಂಟಪಕ್ಕೆ ಹೇಳೋದಕ್ಕೆ. ಅವ್ರ ಹೆಸರೇನು? ಇವ್ರ ಹೆಸರು ಜಾವಿದ್. ಜಾವೀದ್ ಅಂತನಾ? ಜಾವಿದ್. ಆಯ್ತು.